ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಅಭಿಲಾಷ್. ಮೊದಲಿಗೆ ಮಂಜುನಾಥ್ ಯೂಟ್ಯೂಬ್ ಕ್ಲಾಸ್ಗೆ ಎಲ್ರಿಗೂ ಸ್ವಾಗತ. ನಾನು ಈ ಹಿಂದೆ ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ಹೇಳಿದ್ದೆ. ಏನು ಕರ್ನಾಟಕದಲ್ಲಿ 75,000 ಹುದ್ದೆಗಳು ಈಗ ಒನ್ ಬೈ ಒನ್ ಏನ್ ಕಾಲ್ಫರ್ ಆಗ್ತಾ ಇದೆ. 75,000 ಹುದ್ದೆಗಳಲ್ಲಿ ಮಿನಿಮಮ್ ಅಂದ್ರೆ 50,000 ಹುದ್ದೆಗಳಿಗೆ ಕಂಪ್ಯೂಟರ್ ತುಂಬಾ ಒಂದು ಅವಶ್ಯಕ ಒಂದು ಸಬ್ಜೆಕ್ಟ್ ಆಗಿದೆ ಅಂತಲೂ ಕೂಡ ತಮಗೆ ಮಾಹಿತಿ ಹೇಳಿದೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಕೆಲವೊಂದು ವಿಡಿಯೋಸ್ಗಳು ಕೂಡ ಮಾಡ್ಬಿಟ್ಟಿದೀನಿ. ಸೊ ಕೆಲವರು ಇನ್ನೂ ಸ್ವಲ್ಪ ಹೆಚ್ಚಿನ MCQs ತಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ಕರ್ನಾಟಕ ರಾಜ್ಯವೂ ಸೇರಿದಂತೆ ನಮ್ಮ ನೆರೆಹೊರೆಯ ರಾಜ್ಯಗಳಲ್ಲಿ ಆಗಿರ್ಬೋದು, ಸೆಂಟ್ರಲ್ ಎಕ್ಸಾಮ್ಸ್ ಅಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅದ್ರ ಬಗ್ಗೆ ಸ್ವಲ್ಪ ಡೆಪ್ತ್ ಆಗಿ ಮಾಹಿತಿ ನೀಡ್ತೀನಿ. ಸೊ ನೋಡಿ, ಈಗ ನಮ್ಮ ಕರ್ನಾಟಕದಲ್ಲಿ KA ಇಂದ VA ಕಾಲ್ಫರ್ ಆಗಿದೆ ಅಲ್ವಾ. VA ಕಾಲ್ಫರ್ ಆಗಿದೆ. ಇನ್ನ ಟೀಚರ್ಸ್ ಕೂಡ ನೆಕ್ಸ್ಟ್ ವೀಕಲ್ಲಿ ಕಾಲ್ಫರ್ ಆಗುತ್ತೆ. GSTR ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು, ಮತ್ತೆ ಈಗ ಆಲ್ರೆಡಿ VA ಕಾಲ್ಫರ್ ಆಗಿದೆ. ಮತ್ತೆ ಲಾಂಚ್ ಸರ್ವರ್ ಕೂಡ 20 ಕ್ವಶನ್ಸ್ಗಳು 20 ಮಾರ್ಕ್ಸ್ಗೆ ಕ್ವಶನ್ಸ್ ಇರುತ್ತೆ. ಇನ್ನು KPSL ಕೂಡ ಮುಂದಿನ ದಿನಗಳಲ್ಲಿ ಕಾಲ್ಫರ್ ಆಗುತ್ತೆ. ಸೊ ತಾವುಗಳು ಕಂಪ್ಯೂಟರ್ ಮೇಲೆ ತುಂಬಾ ಗ್ರಿಪ್ ತಗೊಂಡ್ರೆ ಒಂದು ಸೆಲೆಕ್ಟ್ ಆಗಕ್ಕೆ ಈಸಿ ವೇ ಅಂತ ನಾನು ಹೇಳ್ಬಹುದು. ಸೊ ಹಾಗಾಗಿ ನಾನು ತುಂಬಾ ಡೆಪ್ತ್ ಆಗಿ ಕಂಪ್ಯೂಟರ್ ಬಗ್ಗೆ ಮಾಹಿತಿ ನೀಡ್ಕೊಂಡು ಹೋಗ್ತೀನಿ. ಓಕೆನಾ. ಸೊ ನಾನು ಒನ್ ಬೈ ಒನ್ ಕ್ವಶನ್ಗಳನ್ನ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ಮಾಹಿತಿ ನೀಡ್ಕೊಂಡು ಹೋಗ್ತೀನಿ. ಸೊ ಹಾಗಾಗಿ ತಾವು ಏನ್ ಮಾಡಿ ಅಂತಂದ್ರೆ, ಜಸ್ಟ್ ಆದ್ರೆ ಸಾಧ್ಯ ಆದ್ರೆ ನೋಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ತೊಂದರೆ ಇಲ್ಲ. ಯಾಕೆಂದ್ರೆ ಅಪ್ಕಮಿಂಗ್ ಅಲ್ಲಿ ನಂದು ನೆಕ್ಸ್ಟ್ ವೀಕಲ್ಲಿ ಬುಕ್ಸ್ ಕೂಡ ಬರುತ್ತೆ, ಅದ್ರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೀಡಿರ್ತೀನಿ. ಸೊ ಹಾಗಾಗಿ ನಾನು ನಿಮ್ಗೆ ಮೊದಲನೇ ಕ್ವಶನ್ ನ ಡಿಸ್ಕಸ್ ಮಾಡೋಣ ಅಂತಂದ್ರೆ, ಸಾಮಾನ್ಯವಾಗಿ QWERTY ಕೀಬೋರ್ಡ್ ಡ್ಯಾಶ್ ಕೀಗಳನ್ನು ಹೊಂದಿರುತ್ತದೆ. ಅಂದ್ರೆ ಸಿಂಪಲ್ ಆಗಿ ಕ್ವಶನ್ಸ್ ಏನಂತ ಅಂತಂದ್ರೆ, ಈ ಕೀಬೋರ್ಡ್ QWERTY ಕೀಬೋರ್ಡ್ ಇದೆಯಲ್ಲ, ಅಲ್ಲಿ ಅದು ಎಷ್ಟು ಕೀಗಳನ್ನು ಹೊಂದಿರುತ್ತೆ ಅಂತ. ಓಕೆನಾ. ಮೊದಲಿಗೆ ನಾವು ಈ ಕೀಬೋರ್ಡ್ ಬಗ್ಗೆ ಓಕೆನಾ ಸ್ವಲ್ಪ ಮಾಹಿತಿನ ನಾನು ಹೇಳ್ಬೇಕು ಅಂತಂದ್ರೆ, ನಾವು ಚಿಕ್ಕವರಿದ್ದಾಗ ತರಗತಿಯಲ್ಲಿ ಓಕೆನಾ ಬೋರ್ಡು ಮೇಲ್ ಬರೆಯಲು ಈ ಬೋರ್ಡ್ ಮೇಲೆ ಬರೆಯಲು ಸೀಮೆ ಸುಣ್ಣ ಬಳಸ್ತಾ ಇದ್ದೋ. ಕರೆಕ್ಟ್ ಅಲ್ವಾ. ಈ ತರ ಬೋರ್ಡ್ ಇತ್ತು, ಇದ್ರ ಮೇಲೆ ನಾವೆಲ್ಲ ಸೀಮೆ ಸುಣ್ಣ ಬಳಸ್ತಾ ಇದ್ದೋ. ನೆಕ್ಸ್ಟ್ ಇಲ್ಲ ಅಂತಂದ್ರೆ ಇನ್ನು ಈಗಿನ ಜನರೇಷನ್ ಅಲ್ಲಿ ಮಾರ್ಕರ್ ಬಳಸ್ತಾರೆ ಅಲ್ವಾ ಬೋರ್ಡ್ ಮೇಲೆ. ಅದೇ ರೀತಿ ನಾವು ಸ್ವಲ್ಪ ಏಜ್ ಆಯ್ತಾ ನಾವೇನ್ ಮಾಡ್ದೋ ಅಂದ್ರೆ, ಕ್ಲಾಸ್ನ ನಾವು ಸ್ವಲ್ಪ ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಏನ್ ಬಂದೋ, ಅದ್ರ ನಂತರ ನಾವು ಸೀಮೆ ಸುಣ್ಣ ಬಿಟ್ಟು ಪೆನ್ಸಿಲು, ನೆಕ್ಸ್ಟ್ ಪೆನ್ಸಿಲ್ ತಗೊಂಡು ಸ್ವಲ್ಪ ಎಜುಕೇಶನ್ ಕಂಟಿನ್ಯೂ ಮಾಡ್ದು. ಅದಾದ ನಂತರ ಇನ್ನ ಪೆನ್ ಮೂಲಕ ಅಂದ್ರೆ ನಾವು ಫಸ್ಟ್ ಸೀಮೆ ಸುಣ್ಣ, ನೆಕ್ಸ್ಟ್ ಪೆನ್ಸಿಲು, ನೆಕ್ಸ್ಟ್ ಪೆನ್ನು ಮೂಲಕ ನಾವು ಬಳಸ್ತಾ ಇದ್ದೋ ಅಲ್ವಾ. ಸೊ ಆದ್ರೆ ನಾವು ಕಂಪ್ಯೂಟರ್ ಅಲ್ಲಿ ಬರೆಯಲು ಈ ಸೀಮೆ ಸುಣ್ಣ ಆಗ್ಲಿ, ಪೆನ್ಸಿಲ್ ಆಗ್ಲಿ, ಮತ್ತೆ ಇನ್ನ ಪೆನ್ ಆಗ್ಲಿ ಯೂಸ್ ಆಗಲ್ಲ. ಆದ್ರಿಂದ ನಾವು ಕಂಪ್ಯೂಟರ್ಗೆ ಮಾಹಿತಿಯನ್ನು ನಮೂದಿಸಲು ಓಕೆನಾ ಒಂದು ಸಾಧನ ಬೇಕೇ ಬೇಕು. ಆ ಸಾಧನವೇ ಕೀಬೋರ್ಡ್. ಓಕೆನಾ. ನಾವು ಇದು ಈ ತರ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಇದ್ರಲ್ಲಿ ಹೇಳ್ತೀನಿ ಯಾವ ತರ ಇರುತ್ತೆ ಅಂತ. ಸೊ ಇದೇ ಕೀಬೋರ್ಡ್ ಆಗಿರುತ್ತೆ. ಅವ್ರು ಏನ್ ಕೇಳಿದ್ದಾರೆ ಕ್ವಶನ್ ಅಲ್ಲಿ ಅಂತಂದ್ರೆ, ಈಗ ವೆರೈಟೀಸ್ ಆಫ್ ಕೀಬೋರ್ಡ್ಸ್ ಇದೆ. ಸೊ ಅದರಲ್ಲಿ ಆ ಕೀಬೋರ್ಡ್, ಅದರಲ್ಲೂ ವಿಶೇಷವಾಗಿ QWERTY ಕೀಬೋರ್ಡ್ ಎಷ್ಟು ಕೀಗಳನ್ನು ಹೊಂದಿರುತ್ತೆ ಅಂತ ಕೇಳಿದ್ದಾರೆ. ಓಕೆನಾ. ಆಪ್ಷನ್ A 120, ಆಪ್ಷನ್ B 98, ಆಪ್ಷನ್ C 104, ಆಪ್ಷನ್ D 100. ಈ 4 ಆಪ್ಷನ್ಸ್ ಇದೆ. ಓಕೆನಾ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 104. ಓಕೆನಾ. ಆಪ್ಷನ್ ಬಂದ್ಬಿಟ್ಟು 104 ಸರಿಯಾದ ಉತ್ತರ. ನಾವು ಇನ್ನೊಂದು ಏನು ಅಂತಂದ್ರೆ, ನೋಡಿ ಇದೇ ಕೀಬೋರ್ಡು ನಾವು ಸಾಮಾನ್ಯವಾಗಿ 2 ರೀತಿ ಕೀಬೋರ್ಡ್ ಅನ್ನು ನಾವು ನೋಡ್ತೀವಿ. ಆಲ್ರೆಡಿ ಬಳಸ್ತಲೂ ಇರೋದು ಕೂಡ 2 ಕೀಬೋರ್ಡು. ಕೆಲವು ಕೀಬೋರ್ಡ್ಗಳಲ್ಲಿ 60 ಅಂದ್ರೆ ಕೆಲವು ಅಂದ್ರೆ ಈ ಹಿಂದಿನ ಕಾಲದಲ್ಲಿ ಏನು ಫಸ್ಟ್ ಅಂದ್ರೆ ಯಾವಾಗ ಕೀಬೋರ್ಡ್ ಅಸ್ತಿತ್ವಕ್ಕೆ ಬಂತೋ ಟೈಮಲ್ಲಿ 64 ಕೀಬೋರ್ಡ್ ಕೀಗಳು. ಓಕೆನಾ. ನೆಕ್ಸ್ಟ್ ಇನ್ನೂ ಮುಂದುವರಿದ ನಂತರ ಆವೃತ್ತಿಗಳ ಚೇಂಜಸ್ ಏನಾಗುತ್ತೆ, ಆವಾಗ 101 ಮತ್ತೆ ಅಥವಾ 102 ಏನ್ ಹೇಳಿ, ಫಸ್ಟ್ ಬಂದ್ಬಿಟ್ಟು 64 ಸ್ಟಾರ್ಟ್ ಆಯ್ತು. ನೆಕ್ಸ್ಟ್ ಬಂದ್ಬಿಟ್ಟು 101 ಅಥವಾ 102 ಕೀಗಳನ್ನ ಅದ್ರಲ್ಲಿ ಅಡಾಪ್ಟ್ ಮಾಡ್ತಾ ಹೋದ್ರು. ಸೊ ಇವಾಗ ನೆಕ್ಸ್ಟ್ ಏನೋ ಜನರೇಷನ್ ಚೇಂಜಸ್ ಆಗ್ತಾ ಇರುತ್ತೆ, ಮತ್ತೆ ಆವೃತ್ತಿ ಏನ್ ಚೇಂಜಸ್ ಆಗ್ತಾ ಇರುತ್ತೆ.
ಸೊ ಹಾಗಾಗಿ ಮತ್ತೆ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಸಪೋರ್ಟ್ ಈಗ ನಾವೆಲ್ಲ ಯೂಸ್ ಮಾಡ್ತಿರೋದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಸೊ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿರೋದು. ಸೊ ಅದರಲ್ಲಿ 104 ಅಥವಾ 108 ಕೀಬೋರ್ಡ್ಗಳೇ ಇರುತ್ತವೆ, ಅಂದ್ರೆ ಕೀಸ್ ಇರುತ್ತವೆ. ನೀವೆಲ್ಲ ಇದು ನೋಡಿ, ಇದೆಲ್ಲ ಕೀಗಳೆಲ್ಲ ಲೆಕ್ಕ ಹಾಕೊಂಡ್ರೆ ನಿಮ್ಗೆ 104 ಇರುತ್ತೆ, ಇಲ್ಲ 108 ಇರುತ್ತೆ. 108 ಗೊತ್ತಲ್ಲ, 108 ಆಂಬುಲೆನ್ಸ್. ನಿಮ್ಗೆ ಕ್ವಶನ್ಸ್ ಅಲ್ಲಿ 2 ನಂಬರ್ ಇರ್ಬೋದು, 104 ಇರುತ್ತೆ ಇಲ್ಲ 108 ಇರುತ್ತೆ. ಓಕೆನಾ? 2 ಇದ್ರೆ ಎ ಪ್ಲಸ್ ಎ ಮತ್ತೆ ಬಿ ಅಂತಲೂ ಕೂಡ ನೀವು ಹಾಕ್ಬೋದು. ಅಂದ್ರೆ ಇನ್ ಕೇಸ್ ಆಪ್ಷನ್ಸ್ ಅಲ್ಲಿ ಎ ಮತ್ತು ಎ ಆರ್ ಬಿ ಅಂತ ಇದ್ರೂ ಕೂಡ ನೀವು ಆನ್ಸರ್ ಹಾಕ್ಬೋದು. ಮ್ಯಾಕ್ಸಿಮಮ್ 104 ಇರುತ್ತೆ ಇಲ್ಲ 108 ಇರುತ್ತೆ. ಓಕೆನಾ? ಸೊ ಮತ್ತೆ ಇನ್ನೊಂದು ಏನಂತಂದ್ರೆ ಯುರೋಪಿಯನ್ ಕಂಟ್ರಿಗಳಲ್ಲಿ ಅಲ್ಲೂ ಕೂಡ ಕೀಬೋರ್ಡ್ಗಳಿದೆ. ಅವ್ರು ಏನ್ ಕೀಬೋರ್ಡ್ ಯೂಸ್ ಮಾಡ್ತಾರೆ, ಅದರಲ್ಲಿ ನಮ್ದ್ರಲ್ಲಿ ಏನಿದೆ 104 ಮತ್ತೆ 108 ಕೀಸ್ ಇರುತ್ತಲ್ಲ, ಆ ಯುರೋಪಿಯನ್ ದೇಶಗಳ ಕೆಲವು ಕೀಬೋರ್ಡ್ಗಳಲ್ಲಿ 105 ಕೀ ಇರುತ್ತೆ ಅಥವಾ 109 ಕೀಗಳಿರುವ ಕೀಬೋರ್ಡ್ ಅನ್ನು ವಿನ್ಯಾಸವನ್ನು ಅಲ್ಲಿ ವರ್ಕ್ ಮಾಡ್ತಾರೆ. ಓಕೆನಾ? ನಿಮ್ಗೆ ನೋಡಿ ಇದೇ ಕೀಬೋರ್ಡ್. ಓಕೆನಾ? ನಿಮ್ಗೆ ಕ್ಲಿಯರ್ ಆಯ್ತು. ಸಾಮಾನ್ಯವಾಗಿ 2 ರೀತಿ ಕೀಬೋರ್ಡ್ಗಳಿದಾವೆ. ಒಂದು 64 ಕೀ ಯೂಸ್ ಮಾಡ್ತಾ ಇದ್ರು ಫಸ್ಟ್. ನೆಕ್ಸ್ಟ್ ಅದನ್ನ ಅಪ್ಕಮಿಂಗ್ ವರ್ಷನ್ ಆಗಿ 101 ಅಥವಾ 102 ಕೀ ಯೂಸ್ ಮಾಡ್ತಾ ಇದ್ರು. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವೆಲ್ಲ ಪ್ರೆಸೆಂಟ್ ಏನ್ ಯೂಸ್ ಮಾಡ್ತಾ ಇದೀವಿ, 104 ಅಥವಾ 108 ಕೀ ಹೊಂದಿರುವ ಕೀಬೋರ್ಡ್. ಓಕೆನಾ? ನೀವು ಇದರಲ್ಲಿ ಎಲ್ಲ ನೀವು ನಿಮ್ಮ ಮನೇಲಿ ಯಾವುದೇ ಕೀಬೋರ್ಡ್ ಇದ್ರು ಸ್ವಲ್ಪ ಕೌಂಟ್ ಮಾಡಿ, 104 ಇರುತ್ತೆ, 108 ಇರುತ್ತೆ. ಓಕೆನಾ? ನೆಕ್ಸ್ಟ್ ಈ ಕೀಬೋರ್ಡ್ ನ ಯಾರಪ್ಪ ಕಂಡುಹಿಡಿದರು ಅಂತ ತಮ್ಗೆ ಡೌಟ್ ಬರ್ಬೋದು. 1870ರ ದಶಕದಲ್ಲಿ ಅಮೆರಿಕದರು, ಇವರು USA. ಓಕೆನಾ? USA ದೇಶದ ಕ್ರಿಸ್ಟೋಫರ್ ಲ್ಯಾಂಥಮ್ ಅವರು ತಮ್ಮ ಫ್ರೆಂಡ್ಸ್ ಇರ್ತಾರೆ, ಅವ್ರ ಜೊತೆ ವರ್ಕ್ ಮಾಡ್ತಾ ಇರ್ತಾರಲ್ಲ, ಕಾರ್ಲೋಸನ್ ಮತ್ತು ಸ್ಯಾಮ್ಯುಯಲ್. ಓಕೆನಾ? ಸಾಮ್ಯುಯಲ್, ಇದ್ರ ಹೆಸರು ಫುಲ್ ಹೆಸರು ಸಾಮ್ಯುಯಲ್ SL ಅಂತ. ಓಕೆ? SL ರವರೊಂದಿಗೆ ಸೇರಿಸಿ ಕೀಬೋರ್ಡ್ ನ ವಿನ್ಯಾಸ ಮಾಡ್ತಾರೆ. ಎಷ್ಟರಲ್ಲಿ ಅಂದ್ರೆ 1870ರ ದಶಕ ಅಂತಂದ್ರೆ ಇಯರ್ಗಳು ಬಂದ್ಬಿಟ್ಟು ಚೇಂಜಸ್ ಆಗಬಹುದು. ಖಚಿತವಾದ ಮತ್ತೆ ನಿಖರವಾದ ಮಾಹಿತಿ ಎಲ್ಲೂ ಇಲ್ಲ. ಹಾಗಾಗಿ 1870ರ ದಶಕದಲ್ಲೇನೆ ಇದರ ಫಸ್ಟ್ ವಿನ್ಯಾಸ ಸ್ಥಾಪನೆ ಆಗುತ್ತೆ. ಓಕೆನಾ? ಇದಕ್ಕೆ ಆನ್ಸರ್ 104. ನಿಮ್ಗೆ ಫಸ್ಟ್ ಕ್ವಶನ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಕಾಣುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋದ್ರೆ, ಮತ್ತೆ ಇನ್ನೊಂದು ಏನು ಅಂತಂದ್ರೆ ನೋಡಿ, ಈಗ ಪ್ರೆಸೆಂಟ್ 2 ಬುಕ್ಸ್ ಇದೆ ಮಾರ್ಕೆಟಿಂಗ್ ಅಲ್ಲಿ. ನಮ್ಮ ಮಾರ್ಕೆಟ್ ಅಲ್ಲಿ ಕಂಪ್ಯೂಟರ್ ಕನ್ನಡ ಇದೆ. ಓಕೆ? ಇದ್ರಲ್ಲಿ 4900 ಕ್ವಶನ್ಸ್ ಇದೆ, ಮತ್ತೆ ಇಲ್ಲಿ 5000 ಕ್ವಶನ್ಸ್ ಇದೆ. ಓಕೆನಾ? ಈ ಎರಡು ಕೂಡ ಮಾರ್ಕೆಟ್ ಅವೈಲಬಲ್ ಇದೆ. ಯಾರು ಈಗ ಟೀಚರ್ಸ್ ಆಗ್ಲಿ, ನೀವು ಪ್ರತಿಯೊಂದು ಯಾವುದೇ ಎಕ್ಸಾಮ್ ಬೇಕು ಅಂತಂದ್ರೂ ಈ PYQS ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಬುಕ್ಸ್ ಮಾರ್ಕೆಟ್ ಅಲ್ಲಿ ಅವೈಲಬಲ್ ಇದೆ, ಮತ್ತೆ ಆನ್ಲೈನ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಅವಶ್ಯಕತೆ ಇದ್ದರೂ ತಗೊಂಡು ಒಂದ್ಸಲ ನೋಡ್ಬಿಟ್ಟು ತಗೊಳ್ಳಿ. ಯಾಕೆಂತಂದ್ರೆ ಆಲ್ರೆಡಿ ತುಂಬಾ ಮೂವ್ಮೆಂಟ್ ಅಲ್ಲಿ ಇರೋ ಬುಕ್ಸ್ ಇದು. ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ. ನಾನು ಅದನ್ನು ಕೂಡ ನಿಮ್ಗೆ ಓಪನ್ ಆಗಿ ಹೇಳ್ತೀನಿ. ಸೊ ತಮಗೂ ಕೂಡ ಯೂಸ್ ಆಗುತ್ತೆ, 100% ಯೂಸ್ ಆಗುತ್ತೆ. ಓಕೆನಾ? ನೋಡಿ ನೆಕ್ಸ್ಟ್ 2ನೇ ಕ್ವಶನ್ ಸಾಮಾನ್ಯ. ಈಗ ನೋಡಿ ಕೀಬೋರ್ಡ್ನೇ ನಾನು ಫಸ್ಟ್ ಕ್ವಶನ್ಸ್ ತಗೊಂಡಿದ್ನಲ್ಲ, 2ನೇ ಕ್ವಶನ್ ಸಾಮಾನ್ಯ ಕೀಬೋರ್ಡ್ ನಲ್ಲಿ ಆಲ್ಟ್, ಶಿಫ್ಟ್, ಕಂಟ್ರೋಲ್ ಕೀಗಳನ್ನು ಡ್ಯಾಶ್ ಕೀಗಳೆಂದು ಕರೆಯಲಾಗುತ್ತದೆ. ಓಕೆನಾ? ಈ ಕ್ವಶನ್ಸ್ ಬಂದ್ಬಿಟ್ಟು ಒಡಿಶಾ ರಾಜ್ಯದಲ್ಲಿ 2022ರಲ್ಲಿ ನಡೆಯುತ್ತೆ. ಈ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ ಪಿಕ್ ಆಗಿದೆ. ಓಕೆನಾ? ನೋಡಿ ಇದಕ್ಕೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ವಿಶೇಷ ಉದ್ದೇಶದ ಕೀಗಳು, ಸ್ಪೆಷಲ್ ಪರ್ಪಸ್ ಕೀಸ್. ಸೆಕೆಂಡ್ ಅಂಕಿಯ ಕೀಗಳು ಅಂದ್ರೆ ನ್ಯೂಮರಿಕ್ಸ್ ಕೀ. ಥರ್ಡ್ ಒನ್ ಆಪ್ಷನ್ ಸಿ ನ್ಯಾವಿಗೇಷನ್ ಕೀಗಳು. ಓಕೆನಾ? ಫೋರ್ತ್ ಒನ್ ಫಂಕ್ಷನ್ ಕೀಸ್. ಈ 4ರಲ್ಲಿ ನೀವು ಯಾವುದು ಅಂತ ಸ್ವಲ್ಪ ಕಮೆಂಟ್, ನಾನು ಕ್ವಶನ್ಸ್ ಬಂದ ತಕ್ಷಣ ಸಾಧ್ಯ ಆದಷ್ಟು ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ ಆನ್ಸರ್ ಯಾವ್ದು ಇರುತ್ತೆ ಅಂತ ಮುಂಚೆನೆ. ಓಕೆನಾ? ಯಾಕೆಂದ್ರೆ ನಾನು ಸ್ವಲ್ಪ ಒಂದು 3 to 4 ಮಿನಿಟ್ಸ್ ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆನೆ ತಾವು ಹಾಕಿದ್ರೆ ಒಳ್ಳೇದು. ನೋಡಿ ಆನ್ಸರ್ ಬಂದ್ಬಿಟ್ಟು ವಿಶೇಷ ಉದ್ದೇಶದ ಕೀಗಳು ಅಂದ್ರೆ ಸ್ಪೆಷಲ್ ಪರ್ಪಸ್ ಕೀಸ್ ಅಂತ ಇದೆ ಆನ್ಸರ್ ಇದಕ್ಕೆ.
ಓಕೆನಾ. ಇನ್ನೊಂದು ಇದ್ರ ಬಗ್ಗೆ ಇನ್ನೊಂದು ಏನು ಅಂತಂದ್ರೆ, ಟೋಟಲ್ ಕೀಬೋರ್ಡ್ ಬಂದ್ಬಿಟ್ಟು ಕೀಬೋರ್ಡ್ ಏನಿದೆ 5 ವಿಭಿನ್ನ ಸಂಖ್ಯೆಯ ವಿನ್ಯಾಸವನ್ನು ಹೊಂದಿರ್ತದೆ ಕೀಬೋರ್ಡ್. ಅಂದ್ರೆ ಕೀಬೋರ್ಡ್ ಈಸಿಯಾಗಿ ಡಿವೈಡ್ ಮಾಡಿರ್ತಾರೆ. ಓಕೆನಾ. ನೋಡಿ, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಸ್ಪೆಷಲ್ ಪರ್ಪಸ್ ಕೀಸ್ ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ನಾನು 5 ಸಂಖ್ಯೆ ಏನ್ ಹೇಳಿದೀನಿ, 5 ಅದ್ರಲ್ಲಿ ಯಾವ್ದಾವ್ದಪ್ಪ ಅಂತ ಅಂದ್ರೆ, ಒಂದು ನೋಡಿ ಇಲ್ಲೇ ಇದೆ, ಒಂದು ಸ್ಪೆಷಲ್ ಪರ್ಪಸ್ ಕೀಸ್, ನ್ಯೂಮರಿಕ್ ಕೀಸ್, ನ್ಯಾವಿಗೇಷನ್ ಕೀ, ಫಂಕ್ಷನ್ ಕೀ, ಮತ್ತೆ ಇನ್ನೊಂದು ಏನು ಅಂತಂದ್ರೆ ಆಲ್ಫಾಬೆಟಿಕ್ ಆಯ್ತಲ್ಲ. ನೋಡಿ, ಆಲ್ಫಾಬೆಟಿಕ್ ಕೀಸ್ ಅಂತ ಬರುತ್ತೆ. ನಾನು 5 ಏನು ವಿನ್ಯಾಸ ಹೇಳಿದೆ, ಓಕೆನಾ, ಇದೆ ಆಲ್ಫಾಬೆಟಿಕ್ ಕೀಸ್. ಇದು ಆಲ್ಫಾಬೆಟ್ ಕೀ. ಈ 5 ರೀತಿಯ ಭಾಗಗಳನ್ನು ನೀವು ಯಾವುದೇ ಕೀಬೋರ್ಡ್ ಅಲ್ಲಾದ್ರೂ ಕೂಡ ನೋಡ್ಬೋದು. ಓಕೆನಾ. ನೋಡಿ, ಇಲ್ಲಿ ಏನಿದೆ, ಓಕೆನಾ, ಇಲ್ಲಿ ಕ್ವಶನ್ಸ್ ಅಲ್ಲಿ ಆಲ್ಟು, ಶಿಫ್ಟ್, ಕಂಟ್ರೋಲ್ ಕೀಗಳನ್ನು ಏನೆಂದು ಕರೆಯಲಾಗುತ್ತೆ ನೋಡಿ. ಇಲ್ಲೇ ಎಲ್ಲೂ ಹೋಗಲ್ಲ ನೋಡಿ. ಎಂಟರ್ ಇಲ್ಲಿದೆಯಾ, ಕಂಟ್ರೋಲ್ ಇಲ್ಲಿದೆ. ಓಕೆನಾ. ಆಲ್ಟು 2 ಕಡೆ ಇರುತ್ತೆ, ಇಲ್ಲೊಂದ್ ಕಡೆ ಇರುತ್ತೆ, ಇಲ್ಲೊಂದ್ ಕಡೆ ಇರುತ್ತೆ. ಈ ಕೀಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಆನ್ಸರ್. ಆಕ್ಚುಲಿ ಇದಕ್ಕೆ ಮುಂಚೆ ಹೇಳಿದೀನಿ ಸ್ಪೆಷಲ್ ಪರ್ಪಸ್ ಕೀ. ಈಗ ನಾನು ಏನು 5 ವಿಧದ ಏನಿದಾವೆ ಕೀಬೋರ್ಡ್ ಪಾರ್ಟ್ ಇದಾವೆ ಅದ್ರ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತೀನಿ. ಮೊದಲನೇದಾಗಿ ಆಲ್ಫಾಬೆಟಿಕ್ ಕೀ ಅಂದ್ರೆ ಅಕ್ಷರ ಕೀಗಳು. ನಮ್ಮ ಕಂಪ್ಯೂಟರ್ ಅಲ್ಲಿ ಏನು ನಾವು ಯೂಸ್ ಮಾಡ್ತೀವಿ ಕೀಬೋರ್ಡು, ಅದರಲ್ಲಿ ಎ ಇಂದ A to Z ವರೆಗೆ ಒಟ್ಟು 26 ಕೀಗಳಿರ್ತವೆ. ಮೀನ್ಸ್ ಅಂತಂದ್ರೆ ಅಕ್ಷರಗಳಿರ್ತವೆ. ನೋಡಿ, ಇಲ್ಲಿಂದ ಏನಿರುತ್ತೆ ಟೋಟಲ್ 26 ಇರ್ತವೆ. ಓಕೆನಾ. ಈ ಕೀಗಳನ್ನೇ ಬಳಸ್ಕೊಂಡು ನಾವು ಯಾವುದೇ ಪದಗಳಾಗಿರ್ಬೋದು, ಮತ್ತೆ ಇನ್ನ ವಾಕ್ಯಗಳಾಗಿರ್ಬೋದು, ಅಕ್ಷರಗಳನ್ನು ನಾವು ಟೈಪ್ ಮಾಡಲು ಸಾಧ್ಯ. ಇದು ನಾವು ಅಕ್ಷರ ಕೀಗಳು ಅಥವಾ ಆಲ್ಫಾಬೆಟ್ ಕೀ ಅಂತ ಕರಿತೀವಿ. ಬಟ್ ಇನ್ನೊಂದು ನಾನು ಏನಕ್ಕೆ ಸ್ವಲ್ಪ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸ್ವಲ್ಪ ಕ್ವಶನ್ಸ್ ಎಲ್ಲ ರೇಸ್ ಆಗುತ್ತೆ ಅಂತ ನಾನು ಸ್ವಲ್ಪ ಜಡ್ಜ್ಮೆಂಟ್ ಮಾಡಿ ಹೇಳ್ತಾ ಇದ್ದೀನಿ. ಓಕೆನಾ. ಸ್ವಲ್ಪ 1-2 ನಿಮಿಷ ಲೇಟ್ ಆದ್ರೂ ಪರವಾಗಿಲ್ಲ, ಸೂಕ್ಷ್ಮ ಕೇಳಿ. ನಾನು ಯಾವುದೇ ಕ್ವಶನ್ಸ್ ಕೂಡ ಬಿಡಲ್ಲ. ಸೊ ಹಾಗಾಗಿ ನಿಮ್ಗೆ ಇನ್ ಡೆಪ್ತ್ ಆಗಿ ಹೇಳ್ಕೊಂಡು ಹೋಗ್ತೇನೆ. ಓಕೆನಾ. ಇದು ನಿಮಗೆ ಮುಗೀತು, ನಿಮ್ಗೆ ಯಾವುದೋ ಆಲ್ಫಾಬೆಟಿಕ್ ಕೀಸ್ ಮುಗೀತು. ನೆಕ್ಸ್ಟ್ ಬಂದ್ಬಿಟ್ಟು ನ್ಯೂಮರಿಕ್ ಕೀ ಅಂದ್ರೆ ಸಂಖ್ಯಾ ಕೀಗಳು. ಕೀಬೋರ್ಡ್ ಏನಿದೆ, ನಮ್ಮ ಕೀಬೋರ್ಡ್ ಇದೆ, ಕೀಬೋರ್ಡ್ ಅಕ್ಷರಗಳಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ ನೋಡಿ. ಓಕೆನಾ. ಮೇಲ್ಭಾಗದಲ್ಲೂ ಇರುತ್ತೆ ಮತ್ತು ಬಲಭಾಗದ ಕೀಬೋರ್ಡ್ ನ ಬಲಭಾಗದಲ್ಲೂ ಕೂಡ ಇರುತ್ತೆ. ಇಲ್ಲಿ ಲ್ಯಾಪ್ಟಾಪ್ ಗಳಲ್ಲಿ ಓನ್ಲಿ ಮೇಲ್ಗಡೆ ಟಾಪ್ ಸೈಡ್ ಅಲ್ಲಿ ಇರುತ್ತೆ, ರೈಟ್ ಸೈಡ್ ಅಲ್ಲಿ ಇರಲ್ಲ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಈ ಕೀಗಳ ಮೇಲ್ಭಾಗ ಅಂದ್ರೆ ಎಲ್ಲಿ ಕೀಬೋರ್ಡ್ ನಲ್ಲಿ ಎಲ್ಲಿ ಕ್ವಶನ್ಸ್ ಕೇಳ್ಬೋದು ಅಂತಂದ್ರೆ, ನೋಡಿ, ಕೀಬೋರ್ಡ್ ನಲ್ಲಿ ಎಲ್ಲಿ ಇರುತ್ತೆ ಅಂದ್ರೆ ಏನು, ನ್ಯೂಮರಿಕ್ ಕೀಗಳು, ಸಂಖ್ಯೆ ಕೀಗಳು ಅಂತಂದ್ರೆ ಆಪ್ಷನ್ ಎ ಟಾಪ್ ಸೈಡ್ ಅಂತಲೂ ಕೇಳ್ಬೋದು, ರೈಟ್ ಸೈಡ್ ಅಂತಲೂ ಕೇಳ್ಬೋದು. ಓಕೆನಾ. ಇಲ್ಲ ಓನ್ಲಿ ಫಾರ್ ಟಾಪ್ ಸೈಡ್ ಅಂತಲೂ ಕೇಳ್ಬೋದು. ನೀವು ಇದಕ್ಕೆ ಟಾಪ್ ಸೈಡು ಅಂದ್ರೆ ಮೇಲ್ಗಡೆ ಕೀಬೋರ್ಡ್ ನ ಮೇಲಿನ ಸಾಲು ಮತ್ತೆ ಮೇಲಿನ ಸಾಲಿನಲ್ಲಿ ಇರುತ್ತೆ, ಮತ್ತೆ ಇನ್ನ ಬಲಭಾಗದಲ್ಲಿ ಇರುತ್ತೆ ಅಂತಲೂ ಕೂಡ ತಿಳ್ಕೊಳ್ಳಿ. ಕೀಬೋರ್ಡ್ ನಲ್ಲಿ ಮತ್ತೆ ಲ್ಯಾಪ್ಟಾಪ್ ಕೀಬೋರ್ಡ್ ಅಲ್ಲಿ ಓನ್ಲಿ ಫಾರ್ ಟಾಪ್ ಸೈಡ್ ಅಲ್ಲಿ ಮಾತ್ರ ಇರುತ್ತೆ. ಓಕೆನಾ. ಇಲ್ಲಿ ಟೋಟಲ್ 10 ಸಂಖ್ಯೆಗಳಿರುತ್ತೆ. ಅಂದ್ರೆ 0 ಅಂದ್ರೆ 10 ಇರಲ್ಲ, ಟೋಟಲ್ 10 ನಂಬರ್ಸ್ ಇರುತ್ತೆ, 0 to 9. ಇವುಗಳನ್ನು ನಾವು ಯೂಸ್ ಮಾಡ್ಕೊಂಡೆ ಈ ಯಾವುದೇ ನಂಬರ್ ಅನ್ನು ನಾವು ಟೈಪ್ ಮಾಡಬಹುದು. ಸೊ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ, 2 ಆಯ್ತು. ಒಂದು ಅಕ್ಷರ ಕೀ, ಆಲ್ಫಾಬೆಟ್ ಕೀ ಆಯ್ತು. ನೆಕ್ಸ್ಟ್ ನ್ಯೂಮರಿಕ್ ಕೀ ಆಯ್ತು. ಥರ್ಡ್ ಒನ್ ಸ್ಪೆಷಲ್ ಕೀ. ಈ ಸ್ಪೆಷಲ್ ಕೀನ ಕೆಲವೊಂದು ಟೈಮು ಮಾಡಿಫೈರ್ ಕೀ ಅಂತ ಕೂಡ ಕರೀತಾರೆ. ಯಾಕೆ ಅಂತ ಅಂದ್ರೆ, ಈ ಕೀಗಳನ್ನು ಒಂದು ವಿವಿಧ ಕಾರ್ಯಕ್ರಮಗಳಲ್ಲಿ ನಾವು ಫಂಕ್ಷನ್ ಅಂದ್ರೆ ಮೀನ್ಸ್ ಏನು ವರ್ಕ್ ಮಾಡ್ಬೇಕಾದ್ರೆ ಇದು ವೆರೈಟಿ ಕಾರ್ಯಗಳನ್ನು ಮಾಡ್ತದೆ. ಹಾಗಾಗಿ ಇದನ್ನು ಮಾಡಿಫೈರ್ ಕೀ ಅಂತ. ಮಾಡಿಫೈರ್ ನಮ್ಗೆ ನಮ್ಮ ಅವಶ್ಯಕತೆ ತಕ್ಕಂತೆ ಯೂಸ್ ಮಾಡ್ಕೋಬಹುದು, ಅದನ್ನ ಮಾಡಿಫೈರ್ ಕೀ ಅಂತ ಕರೀತಾರೆ. ಎಕ್ಸಾಂಪಲ್ ಕಂಟ್ರೋಲ್. ಓಕೆನಾ. ಇಲ್ಲಿ ಹೇಳಿದ್ನಲ್ಲ, ಕಂಟ್ರೋಲ್, ಆಲ್ಟ್, ಶಿಫ್ಟ್ ಇವೆ ಉದಾಹರಣೆ. ನೆಕ್ಸ್ಟ್ ಬಂದ್ಬಿಟ್ಟು ಫಂಕ್ಷನ್ ಕೀಸ್. ಫೋರ್ತ್ ಒನ್ ನಾನು ಏನ್ ಹೇಳ್ತಾ ಇದ್ದೀನಿ, ಫೋರ್ತ್ ಒನ್ ಫಂಕ್ಷನ್ ಕೀ. ಫಂಕ್ಷನ್
ಕೀ. ಈ ಫಂಕ್ಷನ್ ಕೀಗಳು F1 ಓಕೆನಾ, F1 F12 ವರೆಗೆ ಇರುತ್ತವೆ. ಅಂದ್ರೆ ಕೀಬೋರ್ಡ್ ನ ಮೇಲ್ಭಾಗದಲ್ಲಿ ಕಾಣಲಾಗ್ತದೆ. ಸೊ ಈ ಕೀಗಳು ಕೀಬೋರ್ಡ್ ನ ಮೇಲ್ಭಾಗದಲ್ಲಿ ಇರುತ್ತದೆ. ಅಂದ್ರೆ ಇವು ಸ್ಪೆಸಿಫಿಕ್ ಕಾರ್ಯಗಳನ್ನು ಮಾಡಲು ಇವನ್ನ ಇಲ್ಲಿ ವಿನ್ಯಾಸಗೊಳಿಸಲಾಗಿರುತ್ತದೆ. ಇನ್ನೊಂದು ತಲೆ ಹಾಕೊಳ್ಳಿ, ಇದು ಓನ್ಲಿ ಫಾರ್ ಸ್ಪೆಸಿಫಿಕ್ ವರ್ಕಿಗೋಸ್ಕರ. ಓಕೆನಾ, ಇದನ್ನು ಆಪರೇಟಿಂಗ್ ಕೆಲವೊಂದು ಕೀಬೋರ್ಡ್ ಅಲ್ಲಿ ಚೇಂಜಸ್ ಇರುತ್ತೆ. ಮೀನ್ಸ್ ಲ್ಯಾಪ್ಟಾಪ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ ಅದರಲ್ಲಿ. ಸೊ ಅದನ್ನ ಏನ್ ಮಾಡುತ್ತೆ, ನಾವು ಬಳಸುವ ಆಪರೇಟಿಂಗ್ ಸಿಸ್ಟಮ್ ಮೇಲೆ ಕೆಲವೊಂದ್ಸಲ ಯೂಸ್ ಮಾಡ್ತಾರೆ ಯುರೋಪಿಯನ್ ಕಂಟ್ರಿ ನಾನು ಹೇಳ್ದಂಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಗೊಂದಲ ಬೇಡ. ಟೋಟಲ್ ಇದೆ ನೋಡಿ, ಇವೇ ಫಂಕ್ಷನ್ಸ್ ಕೀ. ಇದ್ರ ಬಗ್ಗೆ ಮುಗಿತಲ್ಲ 4th ಒನ್. ನೆಕ್ಸ್ಟ್ ಈಗ 5th ಒನ್, ನ್ಯಾವಿಗೇಷನ್ ಕೀ. ಏನ್ ಹೇಳಿ, ನ್ಯಾವಿಗೇಷನ್ ಕೀ. ಈ ನ್ಯಾವಿಗೇಷನ್ ಕೀ ಅಂತ ಏನಿದೆ, ನಾವು ಸ್ಕ್ರೀನ್ ಮೇಲೆ ಕರ್ಸರ್ ಅನ್ನು ಚಲಿಸಲು ನೋಡಿ, ಕರ್ಸರ್ ಅನ್ನು ಏನ್ ಚಲಿಸ್ತಾ ಇರ್ತೀವಿ, ಕೀಗಳನ್ನ ಅದಕ್ಕೆ ನಾವು ಸಪೋರ್ಟ್ ಕೊಡುತ್ತೆ. ಅಂದ್ರೆ ಆರೋ ಮುಖಾಂತರ ಕೊಡ್ತಾ ಇರುತ್ತೆ. ಆಕ್ಚುಲಿ ಇದು ನಾನು ಬರಿತಾ ಇದ್ದೀನಲ್ಲ, ಹಾಗಾಗಿ ಇದ್ರಲ್ಲಿ ಗೊತ್ತಾಗ್ತಾ ಹೇಳಿ. ಓಕೆನಾ, ನ್ಯಾವಿಗೇಷನ್ ಕೀ 5th ಒನ್. ನ್ಯಾವಿಗೇಷನ್ ಕೀ ಯಾವ್ಯಾವಪ್ಪ ಅಂತಂದ್ರೆ ನೋಡಿ, ಇಲ್ಲಿದೆಯಲ್ಲ ಅಪ್ಪು, ಇನ್ನ ಲೆಫ್ಟ್, ರೈಟ್, ಡೌನ್, ಇವೇ ನ್ಯಾವಿಗೇಷನ್ ಕೀಗಳು. ಈ ಆರೋ ಕೀಗಳು ಏನಿದಾವೆ ಇವನೇ ನ್ಯಾವಿಗೇಷನ್ ಕೀ ಅಂತ ಕರಿತೀವಿ. ಸೊ ನಿಮ್ಗೆ 5 ಕೂಡ ಮುಗೀತು. ಮತ್ತೆ ಕೆಲವೊಂದು ಲಾಸ್ಟ್ ಕೆ ಎಕ್ಸಾಂಪಲ್, ಟಾಂಗಲ್ ಕೀ ಅಂದ್ರೆ ಏನು ಅಂತ ಕ್ವಶನ್ ಕೇಳಿದ್ರು. ಟಾಂಗಲ್ ಕೀ, ಈ ಟಾಂಗಲ್ ಕೀ ಅಂದ್ರೆ ಏನು ಅಂತಂದ್ರೆ ಇದು ನಿಮ್ಮ ಕೀಬೋರ್ಡ್ಗೆ ಸಂಬಂಧಪಟ್ಟಿರೋ ಕ್ವಶನ್. ಟಾಂಗಲ್ ಕೀ ಅಂತ ಏನಂತಂದ್ರೆ, ನೀವು ಒಂದು ಸಾರಿ ಏನಾದ್ರೂ ಅದನ್ನ ಒತ್ತಿದ್ರೆ ಮತ್ತೊಮ್ಮೆ ಅದನ್ನ ನೀವು ವರ್ಕ್ ಮಾಡ್ತಾ ಇರ್ತೀರಾ. ನೆಕ್ಸ್ಟ್ ಇನ್ನೊಂದು ನೀವು ಬೇರೆ ವರ್ಕ್ ಮಾಡ್ಬೇಕು ಅಂದ್ರೆ ಆ ಕೀನ ನೀವು ಆಫ್ ಮಾಡ್ಕೊಂಡೇ ಹೋಗ್ಬೇಕಾಗುತ್ತೆ. ಎಕ್ಸಾಂಪಲ್, ಈಗ ನೀವು ದೊಡ್ಡಕ್ಷರ ಬೇಕು ಅಂತಂದ್ರೆ, ಬಿಗ್ ಲೆಟರ್ ಬೇಕು ಅಂತಂದ್ರೆ ಕ್ಯಾಪ್ಸ್ ಲಾಕ್ ಆನ್ ಮಾಡ್ತಾ ಇರ್ತೀರಾ. ನೀವು ಟೈಪ್ ಮಾಡೋವರ್ಗು ಅದು ಕ್ಯಾಪ್ಸ್ ಲಾಕ್ ಅಲ್ಲೇ ಬರ್ತಾ ಇರುತ್ತೆ. ಓಕೆನಾ, ನೆಕ್ಸ್ಟ್ ಅದು ನೀವು ಆಫ್ ಮಾಡೋವರ್ಗು ಸೇಮ್ ಬರ್ತಾ ಇರುತ್ತೆ, ಬಿಗ್ ಅಕ್ಷರದಲ್ಲೇ ಬರ್ತಾ ಇರುತ್ತೆ. ನೀವು ಯಾವಾಗ ಆಫ್ ಮಾಡ್ತೀರಾ ಅದನ್ನ ಕ್ಯಾಪ್ಸ್ ಲಾಕ್ ನ, ನೆಕ್ಸ್ಟ್ ನಿಮ್ಗೆ ಸ್ಮಾಲ್ ಅಕ್ಷರದಲ್ಲಿ ಬರ್ತಾ ಹೋಗುತ್ತೆ. ಅಂತ ಕೀಗಳನ್ನೇ ಟಾಂಗಲ್ ಕೀ ಅಂತ ಕರೀತಾರೆ. ಎಕ್ಸಾಂಪಲ್ ಕ್ಯಾಪ್ಸ್ ಲಾಕ್, ನಮ್ ಲಾಕ್, ಸ್ಕ್ರಾಲ್ ಲಾಕ್, ಇವೇನೇ ಎಕ್ಸಾಂಪಲ್ಗಳು. ಓಕೆನಾ, ನಿಮ್ಗೆ ಸಂಪೂರ್ಣವಾಗಿ ಈ ಕೀ ಬಗ್ಗೆ ಮಾಹಿತಿ ನೀಡಿದ್ದೀನಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಈ ಕೆಳಗಿನ ಯಾವ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ವಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಲಾಗುತ್ತಿತ್ತು? ತಿತ್ತು. ಓಕೆನಾ, ಆಪ್ಷನ್ ಎ ಮೊದಲ ತಲೆಮಾರು, ಆಪ್ಷನ್ ಬಿ 3ನೇ ತಲೆಮಾರು, ಆಪ್ಷನ್ ಸಿ 4ನೇ ತಲೆಮಾರು, ಆಪ್ಷನ್ ಡಿ 5ನೇ ತಲೆಮಾರು. ಅವುಗಳು ನಾನು ಅವಾಗ್ಲೂ ಹೇಳ್ದಂಗೆ, ನಾನು ಕ್ವಶನ್ ಕೊಡೋಕ್ಕಿಂತ ತಕ್ಷಣನೇ ನೀವು 2 ಸೆಕೆಂಡ್ಗೆ ಆನ್ಸರ್ ಮಾಡಬೇಕು. ಇನ್ ಕೇಸ್ ಯಾರಿಗೂ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಸ್ ಆಗ್ತದೆ, ತಲೆ ಕೆಡಿಸ್ಕೊಳಕ್ ಹೋಗಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ನಾನು ಇನ್ ಡೆಪ್ತ್ ಆಗಿ ನಿಮ್ಗೆ ಮಾಹಿತಿ ನೀಡ್ತಾ ಹೋಗ್ತೀನಿ. ಓಕೆನಾ, ಇದಕ್ಕೆ ಆನ್ಸರು ವಾಕ್ಯೂಮ್ ಟ್ಯೂಬ್ ಬಂದ್ಬಿಟ್ಟು ಮೊದಲ ತಲೆಮಾರು ಅಂದ್ರೆ ಫಸ್ಟ್ ಜನರೇಷನ್ ಅಲ್ಲಿ ಇದನ್ನ ವಾಕ್ಯೂಮ್ ಟ್ಯೂಬ್ ಯೂಸ್ ಮಾಡ್ತಾ ಇದ್ರು. ಈಗ ಮಾಡ್ತಾ ಇಲ್ಲ. ಆಕ್ಚುಲಿ 1940ರಿಂದ 1956 ವರೆಗೆ ಏನಿದೆ ಈ ಅವಧಿಯನ್ನು ಫಸ್ಟ್ ಜನರೇಷನ್ ಕಂಪ್ಯೂಟರ್ ನ ಯುಗ ಅಂತ ಕರಿತೀವಿ. ಓಕೆನಾ, ಈ ಟೈಮಲ್ಲಿ ಏನು ಅಂತಂದ್ರೆ ಈ ಲ್ಯಾಂಗ್ವೇಜಸ್, ಮಿಷಿನ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತಾ ಇದ್ರು. ಯಾಕೆಂದ್ರೆ ಪ್ರೋಗ್ರಾಮಿಂಗ್ ಮಾಡ್ಬೇಕಾದ್ರೆ ಈ ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಅನ್ನು ಏನು ನಾವು ಅವರು ಅಂದ್ರೆ ಏನು ಅಭಿವೃದ್ಧಿ ಪಡಿಸುತ್ತಿದ್ರು, ಆ ತಲೆಮಾರಿನಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಅಥವಾ ನಿರ್ವಾತ ನಳಿಕೆ ಅಂತ ಕೂಡ ಕರೀತಾರೆ ಕನ್ನಡದಲ್ಲಿ, ಅದನ್ನ ಯೂಸ್ ಮಾಡಿ ಅಭಿವೃದ್ಧಿ ಮಾಡ್ತಿದ್ರು. ಈ ತಲೆಮಾರಿನ ಪ್ರೋಗ್ರಾಮಿಂಗ್ ಭಾಷೆಯಾಗಿ ಇದಕ್ಕೆ ಪ್ರೋಗ್ರಾಮಿಂಗ್ ಭಾಷೆ ಯಾವ್ದಪ್ಪ? ಓಕೆನಾ, ಪ್ರೋಗ್ರಾಮಿಂಗ್ ಭಾಷೆ ಯಾವ್ದಪ್ಪ ಅಂತ ಕೇಳಿದ್ರೆ ಮಿಷಿನ್ ಕೋಡ್. ಲ್ಯಾಂಗ್ವೇಜ್ ಕೂಡ ಮಿಷಿನ್ ಲ್ಯಾಂಗ್ವೇಜ್, ಕೋಡ್ ಕೂಡ ಮಿಷಿನ್ ಕೋಡ್ ಕೋಡ್ನೇ ಬಳಸಲಾಗುತ್ತಿತ್ತು ಇದಕ್ಕೆ. ಈ ಕಂಪ್ಯೂಟರ್ಗಳು ಸಂಪೂರ್ಣವಾಗಿ 0 to 1 ಬೈನರಿ ಲ್ಯಾಂಗ್ವೇಜ್, ಮಿಷಿನ್ ಲ್ಯಾಂಗ್ವೇಜ್ನೇ ಯೂಸ್ ಮಾಡ್ಕೊಂಡು ಮಾಡ್ತಿದ್ರು. ಯಾಕೆಂತಂದ್ರೆ ನಾವು ಮಾತಾಡ್ಬೇಕು ನಾವು ಏನೇ ಕೊಡ್ತೀವಿ ಅದನ್ನ ಅದು ಅರ್ಥ ಮಾಡ್ಕೊಳ್ಳಲ್ಲ. ಅದು ಓನ್ಲಿ ಕೆಲವೊಂದು ಲ್ಯಾಂಗ್ವೇಜಸ್ ಕ್ವಶನ್ಸ್ ಬಂದಾಗ ಅದ್ರ ಬಗ್ಗೆ ನಿಮ್ಗೆ ಇನ್ ಡೆಪ್ತ್ ಆಗಿ ಮಾಹಿತಿ ನೀಡ್ತೀನಿ.
ಸೊ ಹಾಗಾಗಿ ನಾನು ಈಗ ಏನು ಫಸ್ಟ್ ಜನರೇಷನ್ ಆಗಿರ್ಬೋದು, ಥರ್ಡ್ ಜನರೇಷನ್ ಆಗಿರ್ಬೋದು, ಸ್ವಲ್ಪ ಮಾಹಿತಿಯನ್ನು ಹೇಳ್ಕೊಂಡು ಹೋಗ್ತೀನಿ. ಈಗ ಫಸ್ಟ್ ಜನರೇಷನ್ ಬಗ್ಗೆ ಹೇಳ್ತಾ ಇದ್ದೀನಿ, ಇದ್ರ ಬಗ್ಗೆ ಡೆಪ್ತ್ ಆಗಿ ಹೇಳ್ಕೊಂಡು ಹೋಗ್ತೀನಿ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಜನರೇಷನ್ ಬಂದ್ರೆ ಫೋರ್ತ್ ಜನರೇಷನ್ ಬಗ್ಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತೀನಿ. ಓಕೆನಾ? ಕೆಲವೊಂದು ಕ್ವಶನ್ಸ್ ಅಲ್ಲಿ ಎಕ್ಸಾಮ್ಸ್ ತುಂಬಾ ಕ್ವಶನ್ ಇದು ಫ್ರೇಮ್ ಆಗಿದೆ. ಮೊದಲನೇ ತಲೆಮಾರಿನ ಅವಧಿಯಲ್ಲಿ ಅಭಿವೃದ್ಧಿಪಡಿಸಲ್ಪಟ್ಟ ಕೆಲವು ಕಂಪ್ಯೂಟರ್ ಉದಾಹರಣೆಗಳು ಯಾವುವು ಅಂತಲೂ ಕೂಡ ಕೇಳ್ತಾರೆ. ಆಪ್ಷನ್ ಎ, ಬಿ ಅಂತ ಕೇಳ್ಬಿಟ್ಟು, ಇಲ್ಲ ಯಾಕೆಂದ್ರೆ ಇನ್ನು ಡೆಪ್ತ್ ಆಗಿ ಕ್ವಶನ್ಸ್ ರೇಸ್ ಆಗ್ತಿರೋದ್ರಿಂದ ಎ ಆರ್ ಬಿ ಅಂತಲೂ ಕೂಡ ಕೇಳ್ಬೋದು. ಹಾಗಾಗಿ ಕೆಲವೊಂದು ಫಸ್ಟ್ ಜನರೇಷನ್ ಅಲ್ಲಿ ಅಭಿವೃದ್ಧಿ ಪಡಿಸಲ್ಪಟ್ಟ ಕಂಪ್ಯೂಟರ್ ಇದಾವೆ. ಯಾವ್ಯಾವು ಅಂದ್ರೆ ಇನಿಯಾಕ್. ಮೊದಲನೇದಾಗಿ ಬಂದ್ಬಿಟ್ಟು ಇನಿಯಾಕ್. ಓಕೆನಾ? ಇದು ಫಸ್ಟ್. ಸೆಕೆಂಡ್ ಒನ್ ಬಂದ್ಬಿಟ್ಟು UNIVAC, ವಿನಿಯಾಕ್ ಆಯ್ತಾ. ಥರ್ಡ್ ಒಂದು ಎಡ್ವಿಕ್, EDVAC, ಎಡ್ವಿಕ್. ಈ ಮೂರು ಕೂಡ ಸ್ವಲ್ಪ ಮೇನ್ ಇಂಪಾರ್ಟೆಂಟ್ ಜನರೇಷನ್ ಅಲ್ಲಿ, ಈ ಫಸ್ಟ್ ಜನರೇಷನ್ ಅಲ್ಲಿ ಅಭಿವೃದ್ಧಿ ಪಡಿಸಿರ್ತಾರೆ. ಓಕೆನಾ? ಫಸ್ಟ್ನೇದಾಗಿ ಈ ಏನಿದೆ ಎನಿಯಾಕ್ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ, ಇದನ್ನು ಅಮೆರಿಕದ ಮ್ಯಾಕ್ಸಿಮಮ್ ಏನು ಗೊತ್ತಾ, ಕಂಪ್ಯೂಟರ್ ಅಂತ ಬಂದ್ರೆ ನೀವೊಂದು ಮೈಂಡ್ ಅಲ್ಲಿ ಇರ್ಲಿ, ಅಮೆರಿಕದ ಮ್ಯಾಕ್ಸಿಮಮ್ ಅದನ್ನ ಅಭಿವೃದ್ಧಿ ಪಡಿಸಿರ್ತಾರೆ. ಓಕೆನಾ? ಅಮೆರಿಕದ USA ಪ್ರೆಸ್ಟರ್ ಎಲ್ಕಟ್ ಅವರು ಅವರ ಫ್ರೆಂಡ್ಸ್ ಆಗಿದ್ದ JD ಮೌಚಲಿ ಅವರೊಂದಿಗೆ ಸೇರ್ಕೊಂಡು ಒಂದು ಯೂನಿವರ್ಸಿಟಿಲಿ ಇದನ್ನ ಅಭಿವೃದ್ಧಿ ಪಡಿಸ್ತಾರೆ. ಓಕೆನಾ? ಈ ಕಾರ್ಯ 1943 ಸ್ಥಾಪನೆ ಆಗಿರುತ್ತೆ. ಅಂದ್ರೆ ಸ್ವತಂತ್ರ ಪೂರ್ವದಲ್ಲೇ ಅಂದ್ರೆ ಅವರು ಪ್ಲಾನಿಂಗ್ ಇರುತ್ತೆ. ಅದು ಆಕ್ಚುಲಿ 2 years ತಗೋತಾರೆ ಇದೊಂದು ಫಸ್ಟ್ ಜನರೇಷನ್ ಇಂಪ್ಲಿಮೆಂಟೆಡ್ ಅಂದ್ರೆ ಏನಿದೆ ಇನಿಯಾಕ್ ನ ಫಸ್ಟ್ ಮಾಡ್ಬೇಕು ಅಂದಾಗ. ಸೊ ಹಾಗಾಗಿ ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇದು ತುಂಬಾ ಬಿಗ್ ಸೈಜ್ ಇದ್ದು, ಅಂದ್ರೆ ಎಷ್ಟು ಅಂತಂದ್ರೆ ಒಂದೊಂದು ರೂಮ್ ನಷ್ಟು ಗಾತ್ರ ಇಡಿಸ್ತಿದ್ದು. ಮತ್ತೆ ಇದಕ್ಕೆ ಎಲೆಕ್ಟ್ರಿಕಲ್ ಪವರ್ ಕೂಡ ಜಾಸ್ತಿ ಬೇಕಾಗಿತ್ತು. ಸೊ ಹಾಗಾಗಿ ಹೆಂಗೆ ಅಂತಂದ್ರೆ ಮಿನಿಮಮ್ ಅಂದ್ರೆ ನಮ್ದು ಏನಿದೆ ಒಂದೊಂದು ಮನೆ, ಆ ಮನೆ ಅಷ್ಟೇ ಕವರ್ ಆಗ್ತಿದ್ವು ಅಂತೆ ಒಂದೊಂದು ಕಂಪ್ಯೂಟರ್ಗಳು. ಈಗ ನಾವೇನ್ ಮಾಡ್ತೀವಿ, ಲ್ಯಾಪ್ಟಾಪ್ನೆಲ್ಲ ಜಸ್ಟ್ ಒಂದು ಕೈಯಲ್ಲಿ ಒಂದು ನೋಟ್ಬುಕ್ ತರ ಇಟ್ಕೊಂಡು ಹೋಗ್ತೀವಲ್ಲ, ಆಗ ಇರ್ಲಿಲ್ಲ ಫಸ್ಟ್ ಫುಲ್ ನಾನು ಹೆಂಗೆ ಅಂದ್ರೆ ಒಂದ್ ಮನೆ ನಾವ್ ಏನ್ ದೊಡ್ಡ ಬಿಲ್ಡಿಂಗ್ ನೋಡ್ತೀವಿ, ಒಂದ್ 3-4 ಬಿಲ್ಡಿಂಗ್ ಸೇರಿಸಿದ್ರೆ ಅದ್ರಲ್ಲಿ 2-3 ಸಿಸ್ಟಮ್ ಕಂಪ್ಯೂಟರ್ ಅಂತ ಹೇಳ್ಬೋದಾಗಿತ್ತು, ಅಷ್ಟೊಂದು ಬಿಗ್ ಸೈಜ್ ಅಲ್ಲಿ ಇದ್ದು. ಓಕೆನಾ? ಈ ಎನಿಯಾಕ್ ಏನಿದೆ, ಇದನ್ನ ಜಗತ್ತಿನ ಮೊದಲ ಎಲೆಕ್ಟ್ರಾನಿಕ್ ಸಾಮಾನ್ಯ ಉದ್ದೇಶದ ಅಂದ್ರೆ ಜನರಲ್ ಡಿಜಿಟಲ್ ಕಂಪ್ಯೂಟರ್ ಎಂದು ಕೂಡ ಕರೆಯಲಾಗುತ್ತದೆ. ಓಕೆನಾ? ಇನಿಯಾಕ್ನ ಮತ್ತೆ ಇದನ್ನ ಏನ್ ಮಾಡ್ತಾರೆ ಅಂದ್ರೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಏನಿದೆ ಇನಿಯಾಕ್ನ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅಮೇರಿಕಾದಲ್ಲಿ ಯೂಸ್ ಮಾಡ್ಕೊತಾರೆ. ನೋಡಿ, ಇವರು ಟೆಕ್ನಾಲಜಿನ ಜಮಾನದಲ್ಲಿ ಅಂದ್ರೆ ಅಮೇರಿಕಾದಲ್ಲಿ ಏನ್ ಎರಡನೇ ಮಹಾಯುದ್ಧ ಸಮಯದಲ್ಲಿ ಯೂಸ್ ಮಾಡ್ಕೋತಾರೆ. ಓಕೆನಾ? ನಿಮ್ಗೆ ಇದ್ರ ಬಗ್ಗೆ ಇನಿಯಾಕ್ ಬಗ್ಗೆ ಯಾವುದೇ ರೀತಿ ಕ್ವಶನ್ಸ್ ನಾನು ಏನ್ ಹೇಳಿದೀನಿ ಅದರಲ್ಲೇ ಬರುತ್ತೆ. ಎನಿ ಕಂಡೀಷನ್ ಹೊರಗಡೆ ಬರಲ್ಲ. ಈ ವರ್ಷ ಅಂತ ಕೇಳಿದ್ರೆ 1943ರಿಂದ 1945. ಯಾಕೆಂದ್ರೆ ಇಲ್ಲಿ ನಿಮ್ಗೆ ಎರಡನೇ ಮಹಾಯುದ್ಧ ಅಂತ ಹೇಳಿದೀನಿ, ನಿಮ್ಗೆ ಅದರಲ್ಲೇ ಮ್ಯಾಕ್ಸಿಮಮ್ ಗೊತ್ತಾಗೋಗ್ಬಿಡುತ್ತೆ. ಓಕೆನಾ? ಇದ್ರ ಬಗ್ಗೆ ಮುಗೀತು. ಇನ್ನ ನೆಕ್ಸ್ಟ್ ಬಂದ್ಬಿಟ್ಟು ಯೂನಿಯಾಕ್. ಎಲ್ಲೋಯ್ತಪ್ಪ ಯೂನಿಯಾಕ್. ಓಕೆನಾ? ಇದನ್ನು ನಾನು ಫಸ್ಟ್ ಹೇಳಿದೀನಿ, ಅಮೇರಿಕದ ಸ್ವಲ್ಪ ಎಲ್ಲಾನು ಅಭಿವೃದ್ಧಿ ಪಡಿಸ್ತಾರೆ ಅಂತ. ಯಾಕೆಂದ್ರೆ ಜನರೇಷನ್ಸ್ ಅಂದ್ರೆ ಮೀನ್ಸ್ ಅಂದ್ರೆ ಇಲ್ಲಿ ಟೆಕ್ನಾಲಜಿ ಜಾಸ್ತಿ ಇತ್ತು. ಮತ್ತೆ ಇನ್ನೊಂದೇನ್ರೆ ಈ ತರ ಏನಾದ್ರೂ ಒಂದು ಆವಿಷ್ಕಾರ ಆಗಿದೆ ಅಂದ್ರೆ ಫಸ್ಟ್ ಅಮೆರಿಕದಲ್ಲಿ ಅಂತ ನಾವು ಒಂದ್ ಸ್ವಲ್ಪ ಸ್ಮಾಲ್ ಆಗಿ ಜಡ್ಜ್ ಮಾಡ್ಬೋದು. 1951ರಲ್ಲಿ ಅಮೆರಿಕದ ಇಂಜಿನಿಯರ್ಗಳಾದ ಜೆ ಪ್ರೆಸ್ಪರ್, ಓಕೆನಾ, ಜೆ ಪ್ರೆಸ್ಪರ್ ಮತ್ತು JD ಮೌಚ್ಲಿ ಅಂತ ಅವರಿಬ್ರು ಸೇರ್ಕೊಂಡು ಯೂನಿಯಾಕ್ ಒನ್ ಇದು ಫಸ್ಟ್ ಕಮರ್ಷಿಯಲ್ ಕಂಪ್ಯೂಟರ್ ಅಂತ ಕೂಡ ಫೇಮಸ್ ಆಯಿತು. ಏಕೆ ಅಂತಂದ್ರೆ ಈ ಕಂಪ್ಯೂಟರ್ನೇ ಅವರು ಫಸ್ಟ್ ಪರಿಚಯ ಮಾಡ್ತಾರೆ, ಅಂದ್ರೆ ವಿತ್ ಕಮರ್ಷಿಯಲಿ. ಓಕೆ, ನಿಮ್ಗೆ ಕ್ವಶನ್ ಕೇಳ್ಬೋದು, ಮಾರುಕಟ್ಟೆಯಲ್ಲಿ ಲಭ್ಯವಾದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಯಾವುದು ಅಂತ ಕೇಳಿದ್ರೆ ಆಕ್ಚುಲಿ
ಯುನಿಯಾಕ್ 1 ಅಂತ ನೋಡಿ, 1 ಅಂತ ಕೂಡ ಬರುತ್ತೆ. ಇಲ್ಲಿ 2, 3 ಅಂತ ಕೂಡ ಬಂದ್ರೆ ರಾಂಗ್. ನೀವು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ, 1 ಅಂತಲೇ ಇರಬೇಕು, ಯುನಿಯಾಕ್ 1 ಅಂತ. ಓಕೆನಾ? ಇದನ್ನ ಅಮೇರಿಕದ ಸೆನ್ಸಸ್ ಅಲ್ಲಿ ಕೂಡ ಇದನ್ನು ಕೂಡ ಯೂಸ್ ಮಾಡ್ತಾರೆ. ಓಕೆನಾ? ಫಸ್ಟ್ನೇದು ಏನ್ ಮಾಡ್ತಾರೆ, ಎರಡನೇ ಮಹಾಯುದ್ಧದ ಸಮಯದಲ್ಲಿ ಫಸ್ಟ್ನೇದು ಇನಿಯಾಕ್ ಯೂಸ್ ಮಾಡಿದ್ರೆ, ಯುನಿಯಾಕ್ ನನ್ನು ಇದು ಸೆನ್ಸಸ್ ಅಲ್ಲಿ ಅಮೆರಿಕದ ಜನಗಣತಿಯಲ್ಲಿ ಯೂಸ್ ಮಾಡ್ತಾರೆ. ಓಕೆನಾ? ನಿಮ್ಗೆ ಎರಡು ಕೂಡ ಸ್ವಲ್ಪ ಮ್ಯಾಕ್ಸಿಮಮ್ ಗೊತ್ತಾಯ್ತು. ಮೂರನೇದು ಎಡ್ವ್ಯಾಕ್. ಇದೇನಿದೆ ಇದೊಂದು. ನೆಕ್ಸ್ಟ್ ಒಂದು ಎಲೆಕ್ಟ್ರಿಕಲ್ ಅಂದ್ರೆ ಸ್ವಲ್ಪ ಅಪ್ಗ್ರೇಡ್ ಮಾಡ್ತಾರೆ. ನೆಕ್ಸ್ಟ್ ಇದು ಆಕ್ಚುಲಿ ಇದನ್ನು ಕೂಡ ಅಮೆರಿಕ ಕಂಡುಹಿಡಿತಾರೆ, ಜಾನ್ ವ್ಯಾನ್ ನ್ಯೂಮನ್. ಓಕೆನಾ? ಜಾನ್ ವ್ಯಾನ್ ನ್ಯೂಮನ್ ಇಲ್ಲೋ ಐತಪ್ಪ, ಇದು ಜಾನ್ ವ್ಯಾನ್ ನ್ಯೂಮನ್ ಮತ್ತೆ ಇನ್ನ ಜೆ ಎರ್ಕೆಟ್ ಮತ್ತು ಜಾನ್ ಮೋತ್ಲಿ ಅವರು ಸೇರ್ಕೊಂಡು ಇದನ್ನ ಡೆವಲಪ್ ಮಾಡ್ತಾರೆ, ಇನ್ನ ಎಡ್ವಿಕ್ ನ. ಓಕೆನಾ? ಇವೆಲ್ಲವೂ ಕೂಡ ಮೊದಲನೇ ಫಸ್ಟ್ ಜನರೇಷನ್ ಅಲ್ಲಿ ಅಭಿವೃದ್ಧಿ ಪಡಿಸಲಾದಂತಹ ಕಂಪ್ಯೂಟರ್ಗಳು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಯಾಕೆಂತಂದ್ರೆ ಇನ್ನೊಂದು ತಿಳ್ಕೊಳ್ಳಿ, ನೀವು ಸ್ವಲ್ಪ ಡೆಪ್ತ್ ಆಗಿ ಓದ್ಕೊಳ್ಳಿ. ಯಾಕೆಂದ್ರೆ ಎಕ್ಸಾಮ್ಸ್ ಎಲ್ಲ ತುಂಬಾ ಟಫ್ ಆಗ್ತಾ ಬರ್ತಾ ಇದೆ, ತುಂಬಾ ಟಫ್. ಮತ್ತೆ ಇನ್ನೊಂದು ಏನಂದ್ರೆ ಈಗೆಲ್ಲ ಡಿಸ್ಕ್ರಿಪ್ಟಿವ್ ಆಗಿ ಇಟ್ಟಿದ್ದಾರೆ ನಮ್ಮ ಟೀಚರ್ ಎಕ್ಸಾಮ್ಸ್ ಅಲ್ಲಿ. ನೀವು ಡಿಸ್ಕ್ರಿಪ್ಟಿವ್ ಆಗಿ ನೀವು ಅರ್ಥ ಮಾಡ್ಕೊಂಡು ಓದಿದ್ರು ಮಾತ್ರ ನೀವು ಅಲ್ಲಿ ಕ್ವಶನ್ಸ್ ನ ಇದ್ ಮಾಡ್ಬೋದು. ಈಗ ನೀವು ಕ್ವಶನ್ಸ್ ಅಲ್ಲಿ ಕೇಳಿದ್ರು, ಮೊದಲನೇ ತಲೆಮಾರಿನ ಕಂಪ್ಯೂಟರ್ ಬಗ್ಗೆ ಕುರಿತು ಬರೀರಿ ಅಂತ ಕೇಳಿದ್ರೆ, ನೀವು ಕಡಿಮೆ ಅಂದ್ರೆ ಅದು 10 ಮಾರ್ಕ್ಸ್ ಕೊಟ್ಟರು ಬರೀಬಹುದು, ಅಷ್ಟೊಂದು ಮಾಹಿತಿನ ನಿಮ್ಗೆ ಹೇಳಿದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನಾಲ್ಕನೇ ಕ್ವಶನ್, ಯಾವ ವರ್ಷದಲ್ಲಿ ಜಗತ್ತಿನ ಮೊದಲ ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿ ಪಡಿಸಲಾಯಿತು? ಆಪ್ಷನ್ ಎ 1942, 1964, 1980, 1900 ಡಿ, 1978. ಓಕೆನಾ? ಕಮೆಂಟ್ ಮಾಡಿ ಫಸ್ಟ್ ಇದಕ್ಕೆ. ಬಟ್ ಏನಂತಂದ್ರೆ ಇದೇನೋ ತುಂಬಾ ಅಂದ್ರೆ ಸೂಪರ್ ಕಂಪ್ಯೂಟರ್ ಪ್ಲಾನಿಂಗ್ ನ ಫಸ್ಟ್ ಅವ್ರು ಹಾಕೋತಾರೆ. ಅದ್ ಯಾವ ವರ್ಷದಲ್ಲಿ ಅಂದ್ರೆ ಮೊದಲಿಗೆ 1964ರಲ್ಲಿ 1964ರಲ್ಲಿ ಸೂಪರ್ ಕಂಪ್ಯೂಟರ್ ನ ಒಂದು ಪ್ಲಾನಿಂಗ್ ತಗೋಬರ್ತಾರೆ, ಕಲ್ಪನೆ. ಈ ಸೂಪರ್ ಕಂಪ್ಯೂಟರ್ಗಳು ವಿಶ್ವದ ಅತ್ಯಂತ ವೇಗವಾದ ಮತ್ತು ಶಕ್ತಿಶಾಲಿ ಕಂಪ್ಯೂಟರ್ ಆಗಿದೆ. ಅಂದ್ರೆ ಹೆವಿ ಪವರ್ಫುಲ್ ಕಂಪ್ಯೂಟರ್ಗಳಾಗಿರ್ತವೆ ಇವು. ನಾವೇನ್ ಪ್ರೋಸೆಸ್ ಕೊಡ್ತೀವಿ, ಟ್ರಿಲಿಯನ್ ಗಂಟಲೆ ಅಂದ್ರೆ ಟ್ರಿಲಿಯನ್ಸ್ ಮೂಲಕ ನಾವು ಏನೇ ಸೂಚನೆ ಕೊಟ್ರು ಅದನ್ನ ಪ್ರಕ್ರಿಯೆ ಮೀನ್ಸ್ ಪ್ರೋಸೆಸ್ ಮಾಡುವ ಸಾಮರ್ಥ್ಯವನ್ನು ಈ ಸೂಪರ್ ಕಂಪ್ಯೂಟರ್ ಫಸ್ಟ್ ಆಫ್ ಆಲ್ ಹೊಂದಿದೆ. ಯಾಕಂದ್ರೆ ಅಷ್ಟು ಅದಕ್ಕೆ ಇವನ್ನ ಸೂಪರ್ ಕಂಪ್ಯೂಟರ್ ಅಂತ ಕರೆಯೋದು. ನಾನು ನಿಮ್ಗೆ ನೆಕ್ಸ್ಟ್ ಏನಂದ್ರೆ ಟೈಪ್ಸ್ ಆಫ್ ಕಂಪ್ಯೂಟರ್ ಅಲ್ಲಿ ಇದ್ರ ಬಗ್ಗೆ ತುಂಬಾ ಮಾಹಿತಿ ಹೇಳ್ಕೊಂಡು ಹೋಗ್ತೀನಿ. ಮತ್ತೆ ಲಾಸ್ಟ್ ಇಯರ್ ಒಂದು ಕ್ವಶನ್ಸ್ ಅಲ್ಲಿ ಸೂಪರ್ ಕಂಪ್ಯೂಟರ್ ಕ್ಷಮತೆ ಏನು ಅಂದ್ರೆ ಮೀನ್ಸ್ ಕಾರ್ಯಕ್ಷಮತೆಯನ್ನು ಯಾವುದ್ರಲ್ಲಿ ಅಳೆಯಲಾಗುತ್ತೆ ಅಂತ ಕ್ವಶನ್ ಆಗಿತ್ತು. ಇದಕ್ಕೆ ಫ್ಲಾಪ್ಸ್ ಇದ್ರ ಮೂಲಕನೇ ಅಳಿಯೋದು. ಓಕೆನಾ? ನಿಮ್ಗೆ ಇದ್ರ ಬಗ್ಗೆ ಸ್ವಲ್ಪ ನೆಕ್ಸ್ಟ್ ಅಂದ್ರೆ ಹೆಚ್ಚಿನ ಮಾಹಿತಿನ ಯಾವ್ದಾದ್ರು ಕ್ವಶನ್ ಬರಲಿ ಸೂಪರ್ ಕಂಪ್ಯೂಟರ್ ಬಗ್ಗೆ, ನಿಮ್ಗೆ ಅದ್ರ ಬಗ್ಗೆ ಟೈಪ್ಸ್ ಆಫ್ ಕಂಪ್ಯೂಟರ್ ಬರಲಿ, ನಾನು ನಿಮ್ಗೆ ತುಂಬಾ ಮಾಹಿತಿ ಹೇಳ್ಕೊಂಡು ಹೋಗ್ತೀನಿ. ಇದ್ರ ಬಗ್ಗೆ ಇನ್ನೂ ಹೇಳ್ಬೇಕಂತಂದ್ರೆ ಈ ಸೂಪರ್ ಕಂಪ್ಯೂಟರ್ ಏನಿದೆ 1976ರಲ್ಲಿ ಸೈಮೋರ್ ಕ್ರೇ ಎಂಬ ಮೊದಲ ಸೂಪರ್ ಕಂಪ್ಯೂಟರ್ ಅನ್ನು ಅಭಿವೃದ್ಧಿ ಪಡಿಸ್ತಾರೆ, ಯಾರೋ ಸೈಮರ್ ಕ್ರೇ. ಆದ್ರಿಂದ ಇವರನ್ನು ಸೈಮರ್ ಕ್ರೇ ಅವರನ್ನು ಸೂಪರ್ ಕಂಪ್ಯೂಟರ್ ನ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ಇನ್ನೊಂದೇನಂದ್ರೆ ನಾನು ಸ್ವಲ್ಪ ಕನ್ನಡದಲ್ಲಿ ಸ್ವಲ್ಪ ಒತ್ತಿ ಹೇಳಕ್ ಹೋಗ್ತಾ ಇದ್ದೀನಿ, ನಾನು ಸ್ವಲ್ಪ ಇಂಗ್ಲಿಷ್ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಯಾರು ಏನು ಇದನ್ನ ಬೇಜಾರು ಮಾಡ್ಕೋಬೇಡಿ, ಯಾಕೆಂದ್ರೆ ಕ್ವಶನ್ಸ್ ಇಂಗ್ಲಿಷ್ ಅಲ್ಲೂ ಕೂಡ ಇರುತ್ತೆ. ಆಯ್ತಾ? ಸೂಪರ್ ಕಂಪ್ಯೂಟರ್ ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ಸೊ ನಾನು ಒಂದು 10 ಇಂಪಾರ್ಟೆಂಟ್ ಮೀನ್ಸ್ ಅಂತ ಅಂದ್ರೆ ಟಾಪ್ ಸೂಪರ್ ಕಂಪ್ಯೂಟರ್ ಬಗ್ಗೆ ಹೇಳ್ಕೊಂಡು ಹೋಗ್ತೀನಿ. ಓಕೆನಾ? ಇವಾಗ ಪ್ರೆಸೆಂಟ್ ನಮ್ಮ ವರ್ಲ್ಡ್ ಅಲ್ಲಿ ಇರೋದು EI ಕ್ಯಾಪಿಟನ್. ಇದು EI ಕ್ಯಾಪಿಟನ್, ಇದು USA. ಇದು ಲಾರೆನ್ಸ್ ಲಿವರ್ಮೋರ್ ಅಂತ ಒಂದು ನ್ಯಾಷನಲ್ ಒಂದು ಲ್ಯಾಬೊರೇಟರಿ ಇದೆ USA ದಲ್ಲಿ. ಅಲ್ಲಿ ಆಕ್ಚುಲಿ ಇದನ್ನ ಸಂಸ್ಥೆ ಮ್ಯಾನೇಜ್ ಮಾಡ್ತಾ ಇದೆ. ಓಕೆನಾ? EI ಕ್ಯಾಪಿಟನ್ ಅಂತ. ಓಕೆನಾ? ಇದು ನಂಬರ್ 1 ಅಲ್ಲಿ ಇರೋದು. ಇದ್ರ ಕಾರ್ಯಕ್ಷಮತೆ ಎಷ್ಟಪ್ಪ ಇದೆ ಅಂತಂದ್ರೆ 1.742
ಎಕ್ಸ್ಟ್ರಾ ಫ್ಲಾಪ್ ಇದೆ ಅಂದ್ರೆ ಹೆವಿ ಸ್ಪೀಡ್ ಇದೆ ಆಕ್ಚುಲಿ. ಓಕೆನಾ, ಇದೇ ನಂಬರ್ 1 ಟಾಪ್ ಅಲ್ಲಿ ಇರೋದು. ಇದು ಫ್ರಮ್ USA. ನೆಕ್ಸ್ಟ್ ಇದು ಫಾಲ್ಟಿಯರ್ ಅಂತ ಇದೆ. ಇದು ಬಂದ್ಬಿಟ್ಟು ಇದು ಕೂಡ USA. ನೆಕ್ಸ್ಟ್ ಅರೋರಾ. ಓಕೆನಾ, ಸಾರಿ, ಅರೋರಾ ಇದು ಥರ್ಡ್ ಒನ್ ಇದ್ರಲ್ಲಿದೆ. ಮತ್ತೆ ಇದು ಕೂಡ ಅಮೆರಿಕ. ನೆಕ್ಸ್ಟ್ HPC6 ಅಂತ, ಇದು ಬಂದ್ಬಿಟ್ಟು ಕೂಡ ಅಮೆರಿಕ, ಸಾರಿ ಇದು ಬಂದ್ಬಿಟ್ಟು ಇಟಲಿ. ಓಕೆನಾ, HPC6 ಇಟಲಿ. ನೆಕ್ಸ್ಟ್ ಇದು ಪುಗಾಕು ಅಂತ ಇದೆ, ಎಲ್ಲರಿಗೂ ಗೊತ್ತಿದೆ. ಓಕೆನಾ, ಇದು ಪುಗಾಕು ಏನಿದೆ ಇದು ಫ್ರಮ್ ಜಪಾನ್. ಇದು ಬಂದ್ಬಿಟ್ಟು 6th ಪ್ಲೇಸ್ ಇದೆ ಪ್ರೆಸೆಂಟ್. ನೆಕ್ಸ್ಟ್ ಲೂಮಿ, ಸಾರಿ ಓಕೆನಾ, ಲೂಮಿ ಅಂತ, LUMI ಲೂಮಿ. ಇದು ಫಿನ್ಲ್ಯಾಂಡ್ ದೇಶದ್ದು ಲೂಮಿ ಒಂದೇ ಫಿನ್ಲ್ಯಾಂಡ್ ಅಂದ್ರೆ ಹೈಯೆಸ್ಟ್ ಸ್ಪೀಡ್ ಇರೋದು. ಇನ್ನೊಂದು ಲುಮೆ ಅಂತ, ಓಕೆನಾ, TOLUMU ಟುಲೋಮಿ. ಇದು ಬಂದ್ಬಿಟ್ಟು ಫ್ರಮ್ USA. ನೆಕ್ಸ್ಟ್ ಆಲ್ಪ್ಸ್, ALPS. ಇದು ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್. ಓಕೆನಾ, ನೆಕ್ಸ್ಟ್ ಲಿಯೋನಾರ್ಡೋ, ಇಟಲಿ. ಈ ನೇಮ್ ನೋಡಿದ್ರೆ ಗೊತ್ತಾಗುತ್ತೆ ಇಟಲಿ ಅಂತ. ಲಿಯೋನಾರ್ಡೋ ಇದು ಇಟಲಿ. ಇವು 10 ಕೂಡ ಟಾಪ್ 10 ಅಲ್ಲಿ ಇದೆ ಆಲ್ ಓವರ್ ನಮ್ಮ ವರ್ಲ್ಡ್ ನಲ್ಲಿ. ಸೊ ಈ 10 ಕೂಡ ತಮ್ಗೆ ಹೇಳಿದೀನಿ, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಕ್ಯಾಪಿಟನ್ ಫ್ರಮ್ ಅಮೆರಿಕಾ, ಫಾರ್ಟಿಯಾ ಅಮೆರಿಕಾ, ಅರೋರಾ ಅಮೆರಿಕಾ, ಈಗಲ್ ಅಮೆರಿಕಾ, HPC6 ಇಟಲಿ, ಫುಗಾಕು ಜಪಾನ್, ಮತ್ತೆ ನೆಕ್ಸ್ಟ್ ಲೂಮಿ ಫಿನ್ಲ್ಯಾಂಡ್. ಅಂದ್ರೆ ನಿಮ್ಗೆ ಇದನ್ನ ಹೊಂದಿಸಿ ಬರೆಯಲು ಕೂಡ ಕೇಳಬಹುದು. ಸೊ ಹಾಗಾಗಿ ಸ್ವಲ್ಪ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನ ಟುಲೋನೋಮಿ ಫಿನ್ಲ್ಯಾಂಡ್, ಆಲ್ಪ್ ಸ್ವಿಟ್ಜರ್ಲ್ಯಾಂಡ್, ಮತ್ತೆ ಲಿಯೋನಾರ್ಡೋ ಇಟಲಿ. ಓಕೆನಾ, ನಿಮ್ಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ಏನಂತಂದ್ರೆ ಹೊಂದಿಸಿ ಬರೀರಿ ಅಂತ ಕೇಳಿದ್ರು. ಈ ನೋಡಿ, ಈ ಸೂಪರ್ ಕಂಪ್ಯೂಟರ್ ಸಂಬಂಧಪಟ್ಟಂಗೆ ಹೊಂದಿಸಿ ಬರೀರಿ ಅಂತ ಕೇಳಿದ್ರೆ ಮುಗೀತು. ಆಕ್ಚುಲಿ ನಿಮ್ಗೆ ಮ್ಯಾಕ್ಸಿಮಮ್ ಅಂದ್ರೆ ಫುಗಾಕು ಒಂದು ಗೊತ್ತಾಗ್ಬೋದು, ಜಪಾನ್ ಅಂತ. ಇನ್ಯಾವುದು ಕೂಡ ಅಷ್ಟು ಈಸಿಯಾಗಿ ಗೊತ್ತಾಗಲ್ಲ. ಸೊ ಹಾಗಾಗಿ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾವೀಗ ವರ್ಲ್ಡಿನ್ ನೋಡ್ದೋ ಅಲ್ವಾ, ಜಗತ್ತಿನ ನೋಡ್ದೋ. ಈಗ ನೆಕ್ಸ್ಟ್ ನಾವು ಭಾರತದ ನೋಡೋಣ. ಭಾರತದ ಸೂಪರ್ ಕಂಪ್ಯೂಟರ್ಗಳು. ಓಕೆನಾ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ಕ್ವಶನ್ ಎತ್ಕೋತೀನಿ, ಇಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ, 5ನೇ ಕ್ವಶನ್, ಪರಂ ಸೂಪರ್ ಕಂಪ್ಯೂಟರ್ ಯಾವ ತಲೆಮಾರಿನ ಕಂಪ್ಯೂಟರ್ಗೆ ಸೇರಿದೆ? ಮೊದಲನೇ ತಲೆಮಾರು, ಸಾರಿ ಎ ಬಂದ್ಬಿಟ್ಟು 2ನೇ ತಲೆಮಾರು. ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋದಕ್ಕೆ ಉಲ್ಟಾ ಕೊಡ್ತಾರೆ ಎಕ್ಸಾಮ್ಸ್ ಅಲ್ಲಿ. ಇದು ಕೂಡ SSC ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ರೇಸ್ ಆಗಿದೆ. ನೆಕ್ಸ್ಟ್ ಮೊದಲನೇ ತಲೆಮಾರು, B ಬಂದ್ಬಿಟ್ಟು, C ಬಂದ್ಬಿಟ್ಟು 5ನೇ ತಲೆಮಾರು, D ಬಂದ್ಬಿಟ್ಟು 3ನೇ ತಲೆಮಾರು. ಓಕೆನಾ, ಆನ್ಸರ್ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಫಸ್ಟ್ ನಾನು ಹೇಳಿದೀನಿ, ಇದು ಸೂಪರ್ ಕಂಪ್ಯೂಟರ್ ಬಂದ್ಬಿಟ್ಟು 5ನೇ ತಲೆಮಾರಿ ಸೇರುತ್ತೆ, ಅಂದ್ರೆ 5th ಜನರೇಷನ್ ಸೇರುತ್ತೆ. ಈ ನಮ್ಮ ಭಾರತದ ಸೂಪರ್ ಕಂಪ್ಯೂಟರ್ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಹೇಳ್ಕೊಂಡು ಹೋಗ್ತೀನಿ. 1980ರ ದಶಕದ ಕೊನೆಯಲ್ಲಿ ನಾವೇನ್ ಮಾಡ್ತೀವಿ, ನಮ್ಮ ಭಾರತ ದೇಶ ಕೆಲವೊಂದು ದೇಶಗಳ ಹತ್ರ ನಾವು ರಫ್ತು ಮಾಡಿಸ್ಕೊಳ್ತಾ ಇರ್ತೀವಿ. ಸೊ ಕೆಲವೊಂದು ದೇಶಗಳು ಗೊತ್ತಲ್ಲ, ದೇಶಗಳ ನಡುವಿನ ಕೆಲವೊಂದು ತಿಕ್ಕಾಟ ಇರ್ಬೋದು, ಮತ್ತೆ ಇವರ ನಡುವಿನ ಸಂಬಂಧದ ಪ್ರಭಾವ ಆಗಿರ್ಬೋದು, ನಮ್ಗೆ ನಿರ್ಬಂಧ ಹಾಕ್ಬಿಡ್ತಾರೆ, ನಿಮಗೆ ಕಳಿಸ್ಕೊಡಲ್ಲ ಕಂಪ್ಯೂಟರ್ಗಳನ್ನ ಅಂತ. ಸೊ ಹಾಗಾಗಿ ನಮ್ಮ ಇಂಡಿಯಾದಲ್ಲಿ ಏನಿದ್ದ ಕೆಲವರು ಸೈಂಟಿಸ್ಟ್ ಏನ್ ಮಾಡ್ತಾರೆ, ಕಂಪ್ಯೂಟರ್ ಸೈಂಟಿಸ್ಟ್, ನಾವು ಒಂದು ಕಂಪ್ಯೂಟರ್ನ ಕನೆಡಿಯನ್ ಅಂತ ಅನ್ಬಿಟ್ಟು ನಮ್ಮ ಭಾರತ ಸರ್ಕಾರ ಏನಿದೆ ಅದನ್ನ ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿಗೆ ಅವರನ್ನೇ ನಮ್ಮ ವಿಜ್ಞಾನಿಗಳ ಅಂದ್ರೆ ಅವ್ರ ಜೊತೆ ಕೈ ಜೋಡಿಸಿ ಒಂದು ಇದಕ್ಕೆ ಕೈ ಹಾಕ್ತಾರೆ. ಈ ಪ್ಲಾನಿಂಗ್ ಕೈ ಹಾಕ್ತಾರೆ, ಇದ್ರ ಫಲವಾಗಿ 1991ರಲ್ಲಿ ಪರಂ 8000, ಓಕೆನಾ, ಎಷ್ಟಿಲ್ ಪರಂ ಅಂತ ಕೇಳಿದರೆ, ಪರಂ 8000 ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿ ಪಡಿಸ್ತಾರೆ. ಇದೇ ಭಾರತದ ಮೊದಲ ಸ್ವದೇಶಿ ಸೂಪರ್ ಕಂಪ್ಯೂಟರ್. ನಾನು ಹಿಸ್ಟ್ರಿಯಲ್ಲಿ ಹೇಳ್ಕೊಂಡಿದ್ದೀನಿ, ಯಾಕೆಂದ್ರೆ 1980ರ ದಶಕದಲ್ಲಿ ನಮ್ಗೆ ಯಾರು ಅಂದ್ರೆ ಹೊರ ದೇಶದವರು ಕಂಪ್ಯೂಟರ್ನ ನಿಮಗೆ ಕೊಡಲ್ಲ, ರಫ್ತು ಮಾಡಲ್ಲ ಅಂತ ಮಾಡ್ತಾರೆ. ಸೊ ಹಾಗಾಗಿ ಹೌದಾ ನೀವು ಕೊಡ್ಬೇಡಿ, ಆಯ್ತು ನಾವೇ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಒಂದು ನಮ್ಮ ಭಾರತ ಸರ್ಕಾರ ಒಂದು ಐಡಿಯಾ ಹಾಕುತ್ತೆ. ನಮ್ಮಲ್ಲಿ ವಿಜ್ಞಾನಿಗಳೇನು ಕಡಿಮೆ ಇರಲಿಲ್ಲ, ತುಂಬಾ ವಿಜ್ಞಾನಿಗಳು ಕಡಿಮೆ ಇದ್ರಲ್ಲ, ಸೊ ಅವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಮಾಡ್ತದೆ. 1981
80 ಅಂತ ಸ್ವಲ್ಪ ಕನ್ಫ್ಯೂಸ್ ಇದೆ, ನೀವು ಕನ್ಫ್ಯೂಸ್ ಮಾಡ್ಕೊಬಿಡಿ. 81ರ ದಶಕ ಅಂತಲೇ ಕೊಡ್ತಾರೆ. ಓಕೆನಾ. 10 ವರ್ಷಗಳ ಸರಾಸರಿ ಅವಧಿಯಲ್ಲಿ ನಮ್ಮ ಪರಂ 8000 ಒಂದು ಕಂಪ್ಯೂಟರ್ ಅಭಿವೃದ್ಧಿ ಪಡ್ತಾರೆ. ಕೆಲವೊಂದು ಕ್ವಶನ್ಸ್ ಅಲ್ಲಿ ಕೇಳ್ಬೋದು ಪರಂ 800 ಅಂತ ಕೂಡ ಕೇಳ್ಬೋದು. ಯಾರು ಕೂಡ ಕನ್ಫ್ಯೂಸ್ ಆಗ್ಬೇಡಿ. ಪರಂ ಬಂದ್ಬಿಟ್ಟು 8000. ಓಕೆನಾ. ನೆಕ್ಸ್ಟ್ ಇನ್ನು ಪರಂ 8000 ಆದ್ಮೇಲೆ ತುಂಬಾ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಂಡು ಕೆಲವೊಂದು ಕ್ವಶನ್ ಇದು ಬರುತ್ತೆ. ಸೊ ಹಾಗಾಗಿ ಅಂದ್ರೆ ಅಪ್ಗ್ರೇಡ್ ವರ್ಷನ್ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ನೆಕ್ಸ್ಟ್ ಇಲ್ಲಿ ಪರಂ ಅಂದ್ರೆ ಏನು ಅಂತ ಸುಮ್ನೆ ಹೆಸರಿಡಲ್ಲ. ಯಾವ್ದಾದ್ರು ಪರಂ ಅಂತ ಹೆಸರಿಡ್ಬೇಕಾದ್ರೆ ಒಂದು ರೀಸನ್ ಇರುತ್ತೆ. ಸೊ ಹಾಗಾಗಿ ಏನಕ್ಕೆ ಇಟ್ರು ಅಂತಂದ್ರೆ ಪರಂ ಎಂಬುದು ಮೊದಲಾಗಿ ಸಂಸ್ಕೃತ ಪದ. ಓಕೆನಾ. ಇದೊಂದು ಪರಂ ಎಂಬುದು ಯಾವ ಪದ ಅಂತ ಕೇಳಬಹುದು ನೀವು. ಪರಂ 8000 ಗೊತ್ತಿದ್ದು ಫಸ್ಟ್ ಅಂದ್ರೆ ನಮ್ಮ ಭಾರತ ಮೊದಲೇ ಸ್ವದೇಶಿ ಕಂಪ್ಯೂಟರ್ ಅಂತಲೂ ಕೂಡ ಗೊತ್ತಿತ್ತು. ಆದ್ರೆ ಇದು ಬಂದ್ಬಿಟ್ಟು ಯಾವ ಪದ ಅಂತಂದ್ರೆ ಸಂಸ್ಕೃತ ಪದದಿಂದ ನೇಮ್ ಇಡ್ತಾರೆ. ನಮ್ಮಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಸಂಸ್ಕೃತ ಪದದಿಂದಲೇ ಕೂಡ ತಗೊಳ್ಳೋದು. ಓಕೆನಾ. ಇದನ್ನು ಅಂದ್ರೆ ಮತ್ತೆ ಇದ್ರ ಅರ್ಥ ಏನ, ಪರಂ ಅಂದ್ರೆ ಸಂಸ್ಕೃತ ಪದ ಆಗಿದೆ, ಬಟ್ ಇದ್ರ ಅರ್ಥ ಪರಂ ಅಂದ್ರೇನೆ ಅತ್ಯುತ್ತಮ, ಸರ್ವೋತ್ತಮ ಅಂತ ಕೂಡ ಇದನ್ನ ನೇಮ್ ಅದಕ್ಕೋಸ್ಕರ ಅದನ್ನ ಪರಂ ಅಂತಲೇ ಫಸ್ಟ್ ಕೊಡ್ತಾರೆ. ಅಂದ್ರೆ ಪರಂ ಎಂದ್ರೆ ಅತ್ಯುತ್ತಮ, ಅಂದ್ರೆ ಸರ್ವೋತ್ತಮ ಅಂತ ಕೂಡ ಆಗುತ್ತೆ. ಈ ಸೂಪರ್ ಕಂಪ್ಯೂಟರ್ ಅನ್ನು ಸಿಡಾಕ್ ಸಂಸ್ಥೆಯು ಅಭಿವೃದ್ಧಿ ಪಡಿಸಿದರು. ಯಾರು ಅಂತ ಕೇಳಿದ್ರೆ ಸಿಡಾಕ್ ಸಂಸ್ಥೆ ಅಭಿವೃದ್ಧಿ ಪಡಿಸುತ್ತದೆ. ಓಕೆನಾ. ನಿಮ್ಗೆ ಯಾವ ವರ್ಷದಲ್ಲಿ ಅಂತ ಕೇಳಿದ್ರೆ 1991. ಯಾವುದು ಅಂದ್ರೆ ಮೊದಲ ಸೂಪರ್ ಕಂಪ್ಯೂಟರ್ ಅಂತಂದ್ರೆ ಭಾರತದ್ದು ಪರಂ 8000. ಇದನ್ನ ಮೊದಲ ಭಾರತ ಸ್ವದೇಶಿ ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. 3 ಕ್ವಶನ್ ಆಯ್ತು ನಿಮ್ಗೆ. ಪರಂ ಎಂಬುದರ ಅರ್ಥ ಏನು ಅಂತ ಅಂದ್ರೆ ಸರ್ವೋತ್ತಮ ಮತ್ತು ಅತ್ಯುತ್ತಮ ಅಂತ 5 ಪಾಯಿಂಟ್ ಆಯ್ತು. ನೆಕ್ಸ್ಟ್ ಇದು ಯಾವ ಪದದ ಮೂಲ ಅಂತ ಅಂದ್ರೆ ಸಂಸ್ಕೃತ ಪದದ ಹೆಸರು 6 ಪಾಯಿಂಟ್ ಆಯ್ತು. ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿ ಪಡಿಸಿದೆ ಅಂತ ಅಂದ್ರೆ ಸಿಡಾಕ್. ಓಕೆನಾ. ನೋಡಿ ಇಲ್ಲಿ ನಿಮ್ಗೆ ಒಂದೇ ಕ್ವಶನ್ ಅಲ್ಲಿ 7 ಟಾಪಿಕ್ ಕವರ್ ಆಗೋ ತರ ತಮ್ಗೆ ಸಂಪೂರ್ಣವಾಗಿ ಹೇಳಿದೀನಿ. ಸೊ ಯಾರು ಮತ್ತೆ ಗೊಂದಲಕ್ಕೆ ಹೋಗ್ಬಿಡಿ. ಇನ್ನ ಈ ಸೂಪರ್ ಕಂಪ್ಯೂಟರ್ ಅನ್ನು ಯಾರು ಅಭಿವೃದ್ಧಿ ಅಂದ್ರೆ ನಾನು ಹೇಳಿದೆ ನಮ್ಮ ಭಾರತ ಸರ್ಕಾರ ಏನು ಸ್ವಲ್ಪ ಸಪೋರ್ಟ್ ಕೊಡುತ್ತೆ. ಅದ್ರ ಜೊತೆ ಅಭಿವೃದ್ಧಿ ಅಂದ್ರೆ ವಿನ್ಯಾಸ ಪಡೆದವರು ಸ್ವಲ್ಪ ವಿಜ್ಞಾನಿಗಳು ಇರ್ತಾರಲ್ಲ, ಅದ್ರಲ್ಲಿ ಮೇನ್ ಬಂದ್ಬಿಟ್ಟು ಡಾಕ್ಟರ್ ವಿಜಯ್ ಪಿ ಭಟ್ಕರ್ ಇವರು ಮೇನ್ ಇರ್ತಾರೆ. ಆದ್ದರಿಂದ ಇವರನ್ನು ಭಾರತದ ಸೂಪರ್ ಕಂಪ್ಯೂಟರ್ಗಳ ಪಿತಾಮಹ ಅಂತ ಕರೀತಾರೆ. ಯಾಕಂದ್ರೆ ಇವ್ರದನ್ನೇ ಫುಲ್ ಬಂದ್ಬಿಟ್ಟು ನೇತೃತ್ವ ಅಂತ ಹಿಂಗ್ ಕರಿತೀವಿ. ಫುಲ್ ಅಂದ್ರೆ ಎಲ್ಲ ಮ್ಯಾಕ್ಸಿಮಮ್ ಇವರ ಅಂಡರ್ ಅಲ್ಲೇ ಆಗುತ್ತೆ. ಸೊ ಹಾಗಾಗಿ ಇವರನ್ನು ಫಾದರ್ ಆಫ್ ಸೂಪರ್ ಕಂಪ್ಯೂಟರ್ ಅಂತ ನಮ್ಮ ಇಂಡಿಯಾದಂತ ಕರಿತೀವಿ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಓಕೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಇನ್ನೂ ಫುಲ್ ಅದ್ರ ಬಗ್ಗೆ ಮಾಹಿತಿ ನೀಡ್ತೀನಿ. ಸೊ ಈಗ ಯಾಕಂದ್ರೆ ಸ್ವಲ್ಪ ಚಾರ್ಜ್ ಕಡಿಮೆ ಇದೆ ನೋಡಿ. ಇನ್ನು ನಮ್ಮ ಕರ್ನಾಟಕದಲ್ಲಿ ನಮ್ಮ ಇಂಡಿಯಾದಲ್ಲಿ ಈ ಪ್ರೆಸೆಂಟ್ ಟಾಪ್ 1 ಕಂಪ್ಯೂಟರ್ ಐರಾವತ 2023 ಪುಣೆಯ ಸಿಡಾಕ್ ಸಂಸ್ಥೆ ಕೂಡ ಇದನ್ನ ನಿರ್ಮಿಸಿದೆ. ಇದೇ ನಮ್ಮಲ್ಲಿ ಹೈಯೆಸ್ಟ್ ಇರೋದು ಆಕ್ಚುಲಿ. ಮತ್ತೆ ಇನ್ನು 2024 ಬಂದ್ಬಿಟ್ಟು ನರೇಂದ್ರ ಮೋದಿ ಅವರು ಪರಮ ರುದ್ರ ಮತ್ತೆ ಅರ್ಕ ಮತ್ತೆ ಅರುಣಿಕಾ ಎಂಬ 3 ಸೂಪರ್ ಕಂಪ್ಯೂಟರ್ ನ ಉದ್ಘಾಟನೆ ಮಾಡ್ತಾರೆ. ಇವೆಲ್ಲ ಬಂದ್ಬಿಟ್ಟು ಏನ್ ಗೊತ್ತಾ, ಈ ಪರಮ ರುದ್ರ ಬಂದ್ಬಿಟ್ಟು ಕಂಪ್ಯೂಟರ್ ಭೂ ವಿಜ್ಞಾನ ಮತ್ತು ಭೌತಶಾಸ್ತ್ರ ಮತ್ತೆ ಖಗೋಳಶಾಸ್ತ್ರ ಸಂಶೋಧನೆಗೆ ಹೆಚ್ಚು ಸ್ವಲ್ಪ ಒತ್ತು ಕೊಡಲು ಇದನ್ನ ಮಾಡ್ತಾರೆ. ನೆಕ್ಸ್ಟ್ ಅರ್ಕ ಮತ್ತೆ ಅರುಣಿಕಾ ಬಂದ್ಬಿಟ್ಟು ಹವಾಮಾನ ಮತ್ತೆ ವಾತಾವರಣಕ್ಕೋಸ್ಕರ ಇದನ್ನ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ. ಪರಂ ಬಂದ್ಬಿಟ್ಟು ಪುಣೆಯಲ್ಲಿ, ಅರ್ಕ ಬಂದ್ಬಿಟ್ಟು ದೆಹಲಿಲಿ, ಅರುಣಿಕಾ ಬಂದ್ಬಿಟ್ಟು ಕೋಲ್ಕತ್ತಾದಲ್ಲಿ ಇದನ್ನ ಜಸ್ಟ್ ಅಂದ್ರೆ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಭಾರತದಲ್ಲಿ ತುಂಬಾ ಸೂಪರ್ ಕಂಪ್ಯೂಟರ್ ಇದೆ ರೀ. ಒಂದು ಸಾಗಾ 220, ಪರಂ ಯುವ, ಪ್ರತ್ಯೂಷು, ಮಿಹರು, ಪರಂ ಪ್ರವೇಗು, ಮತ್ತೆ ಪರಂ ಗಂಗಾ, ಪರಂ ಶಕ್ತಿ, ಪರಂ ಅನಂತ, ಪರಂ ಕಾಮರೂಪ, ಆತರ ತುಂಬಾ ಇನ್ನೊಂದ್ ಏನ್ ಗೊತ್ತಾ, ನಮ್ ಪರಂ 8000 ಏನಿದೆ ಅದಾದ್ಮೇಲೆ 8600 ಅಂತ ಬಂತು, ಪರಂ 10,000 ಅಂತ ಬಂತು. ಈ ರೀತಿ ತುಂಬಾ ಮತ್ತೆ ಪರಂ ಆಮೇಲೆ ಶಿವಾಯ್ ಅಂತ ಬಂತು, ಪದ್ಮ ಬಂತು. ಸೊ ಇವೆಲ್ಲ ಕೂಡ ನಮ್ಮ ಭಾರತದ ಸೂಪರ್ ಕಂಪ್ಯೂಟರ್ಗಳು. ಈಗ ಇದ್ರ ಬಗ್ಗೆ ನೋಡಿ ತುಂಬಾ ಸಂಪೂರ್ಣವಾಗಿ ನೋಡಿ 5 ಕ್ವಶನ್ ನನ್ಗೆ ಸ್ವಲ್ಪ ತುಂಬಾ ಅರ್ಧ ಗಂಟೆ ಟೈಮ್ ಹಿಡಿತು. ಅಂದ್ರೆ ನಿಮ್ಗೆ ತುಂಬಾ ಅಷ್ಟೊಂದು ಮಾಹಿತಿ ನೀಡಿದ್ದೀನಿ. ಸೊ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಹೆಚ್ಚಿನ ಮಾಹಿತಿ ನೀಡ್ತೀನಿ. ಎಲ್ರು ಚೆನ್ನಾಗಿ ಓದ್ಕೊಳ್ಳಿ. ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಹಾಕಿ. ಮತ್ತೆ ಇನ್ನೊಂದು ಅಂದ್ರೆ ಈ ಕಂಪ್ಯೂಟರ್ ಥಿಯರಿ ಪುಸ್ತಕ ಮುಂದಿನ ವಾರ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇದೆ. ಫುಲ್ ಡೆಪ್ತ್ ಆಗಿದೆ.
500 ಪೇಜಸ್ ಮೇಲೆ ಇದೆ. ತುಂಬಾ ಡೆಪ್ತ್ ಆಗಿದೆ. ಏನೆಲ್ಲ ಡಿಸ್ಕ್ರಿಪ್ಟಿವ್ ಆಗಿ ಎಲ್ಲ ಬರೀಬೇಕು, ಅದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಇನ್ನೊಂದು 10 days ಒಳಗಡೆ ಸಿಕ್ಬಿಡುತ್ತೆ. ಚೆನ್ನಾಗಿ ಓದ್ಕೊಳ್ಳಿ ಎಲ್ರಿಗೂ. ಧನ್ಯವಾದಗಳು.